विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थसिद्धये करामुरुघ पाशांकुशतरवर शंभरारिजितु तनय मधुरगेय पाशांकुशतरवर शंभरारिजितु तनय मधुरगेय 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 ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಗೆ ಪಡಮಡುತ್ತ ಒಣಿಪೆನಿ ಕಥಾಮೃತವ ರಥದೊಳಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಓಡೋಡಿ ಬಂದ್ಲು ಸಲಹೋ ಲಕ್ಷ್ಮೀರಮಣ ಎಂದು ನನ್ನ ಪದಮೂಲದಲ್ಲಿ ಬಿದ್ದು ಧಾರಾಕಾರವಾಗಿ ಅಶ್ರು ಧಾರೆಯನ್ನು ಸುರಿಸುತ್ತಾ ಪದದ್ವಂದ್ವವನ್ನೇ ತೋಯಿಸಿಬಿಟ್ಲು. ಅಂತ ನನ್ನ ಭಗಿನಿ ದ್ರೌಪದಿಯನ್ನು ಎತ್ತಿ ಆಧರಿಸಿ ಕಂಬನಿಯನ್ನು ಒರೆಸಿ ನಿನ್ನ ಇರವೇನು ತಂಗಿ ಅಂತ ಕೇಳಿದಾಗ ಅವಳು ಆಡಿದ ಮಾತು ಧರ್ಮರಾಜನ ಮಾತಿನಂತೆ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ನೀನು ಹೊರಟವರಂತೆ. ಸಂಧಾನ ಆಯಿತು ಅಂತಾದರೆ ಅಣ್ಣ ನನ್ನ ಮುಡಿಯ ಗತಿಯೇನು?
ಆವಾಗ ಅವಳನ್ನು ಸಂತೈಸಿದೆ ನಾನು. ಮುಡಿಯನ್ನು ಕಟ್ಟುವುದು ದೊಡ್ಡ ವಿಷಯ ಅಲ್ಲ. ಈಗಾಗಲೇ ಮುಡಿಯನ್ನು ಕಟ್ಟಿಸುತ್ತೇನೆ ಅಂತ ಭರವಸೆಯನ್ನು ನಾನು ಇತ್ತವನು ಹೌದು. ಆದರೂ ಧರ್ಮರಾಜನ ಮಾತನ್ನು ಮನಸ್ಸಾ ನಾನು ಒಪ್ಪಿ ಸಂಧಾನಕ್ಕಾಗಿಯೇ ಹಸ್ತಿನಾವತಿಗೆ ತೆರಳುವುದಕ್ಕೆ ಸಿದ್ಧನಾಗಿದ್ದೇನೆ. ಕಾರಣ ತಂಗಿ, ವಿಶ್ವಶಾಂತಿಯ ಸಮ್ಮುಖದಲ್ಲಿ ನಿನ್ನ ವೈಯಕ್ತಿಕವಾಗಿರುವಂಥ ಮನಕ್ಲೇಶ ಮನಕ್ಕಷಾಯ ಅದು ಪ್ರಧಾನವಾದದ್ದಲ್ಲ. ವಿಶ್ವ ವಿಪ್ಲವ ಆಯಿತು ಅಂತಾದರೆ ಕೇವಲ ಪ್ರಪಂಚಕ್ಕೆ ಮಾತ್ರ ದುರಂತ ಅಲ್ಲ, ನಿಮ್ಮ ಮನೆತನದಲ್ಲಿಯೂ ದುರಂತ ತಾಂಡವವಾಡ್ತದೆ. ಆದ್ದರಿಂದ ಸಂಧಾನಕ್ಕೆ ಕೌರವ ಒಡಂಬಟ್ಟ ಅಂತಾದರೆ ಖಂಡಿತ ಸಂಧಿಯನ್ನೇ ಮಾಡಿಕೊಂಡು ಬರ್ತೇನೆ. ಆವಾಗ ನೀನು ಬಿಚ್ಚಿದ ಮುಡಿಯನ್ನು ಕಟ್ಟತಕ್ಕದ್ದು ತಂಗಿ. ಆಶ್ಚರ್ಯ ಆಯಿತು ಅವಳಿಗೆ. ಅಣ್ಣ ಮೊದಲು ಹೇಳಿದ್ದೇನು, ಈಗ ಹೇಳ್ತಾ ಇರುವುದೇನು? ಮುಡಿಯನ್ನು ಕಟ್ಟಿಸುತ್ತೇನೆ ಅಂತ ಮಾತು ಕೊಟ್ಟವನಲ್ವೇ ನೀನು? ಈಗ ಧರ್ಮರಾಜನ ಮಾತನ್ನ ಒಪ್ಪಿ ಸಂಧಿಗಾಗಿ ಹೋಗುವುದು ಸರಿಯೇ? ಆವಾಗ ಅವಳಿಗೆ ಆಡಿದ ಮಾತು, ನಿನ್ನೊಬ್ಬಳ ಮುಡಿಯನ್ನು ಕಟ್ಟುವುದಕ್ಕೆ ನಾನು ಮುಂದಾಗಿ ಧುರವನ್ನೇ ಗಂಟಿಕ್ಕಿಕೊಂಡು ಬಂದೆ ಅಂತಾದರೆ ತಂಗಿ, ನಿನ್ನಂಥ ಲಕ್ಷೋಪಲಕ್ಷ ನಾರಿಯರ ಮುಡಿ ಬಿಚ್ಚಿ ಹೋಗ್ತದೆ. ಒಬ್ಬಳು ಹೆಣ್ಣಾಗಿ ನೀನು ಅದನ್ನು ಒಪ್ತೀಯ. ಆದ್ದರಿಂದ ಸಂಗ್ರಾಮ ಸಲ್ಲ, ಸಂಧಿಯೇ ಲೇಸು, ಮುಡಿಯನ್ನು ಕಟ್ಟಲೇಬೇಕು. ಒಂದೊಮ್ಮೆ ಆತ ಸಂಧಾನವನ್ನು ಮುರಿದು ಸಂಗ್ರಾಮವನ್ನೇ ನಿರ್ಣಯಿಸಿದ ಅಂತಾದರೆ, ಬೇರೆ ದಾರಿಯೇ ಇಲ್ಲ ಅಂತಾದರೆ ಧುರ ಏರ್ಪಡುವುದು ಅನಿವಾರ್ಯವಾಗ್ತದೆ. ಆ ಸಂದರ್ಭದಲ್ಲಿ ವಸುದೇವನಾಣೆ ದೇವಕಿಯಾಣೆ ತಂಗಿ, ನಿನ್ನವರಿಂದ ಖಳರನ್ನು ಸಂಹಾರ ಮಾಡಿ ನಿನ್ನ ಮುಡಿಯನ್ನು ಕಟ್ಟಿಸುತ್ತೇನೆ, ನಿಶ್ಚಿಂತಳಾಗಿರುವಂತ ಕಳುಹಿಕೊಟ್ಟೆ. ಪಾಪ, ಬೆಂಕಿಯಲ್ಲಿ ಹುಟ್ಟಿದವಳು ಯಾಜ್ಯ ಸೇನೆ ದ್ರೌಪದಿ ಕಣ್ಣೀರಿನಲ್ಲಿ ಕರಗಿಯೇ ಹೋಗ್ತಾ ಇದ್ದಾಳೆ. ಇದೆಂತಹ ದುರಂತ, ಇದೆಂತಹ ವಿಪರ್ಯಾಸ! ಅಂತೂ ಹಸ್ತಿನಾವತಿಗೆ ತೆರಳುವುದಕ್ಕಾಗಿ ಸಿದ್ಧನಾಗಿ ನಿಂತಾಗ ನಮ್ಮವನಾಗಿರುವಂಥ ದಾರುಕ ರಥವನ್ನು ಸಿದ್ಧಪಡಿಸಿದ. ನಮ್ಮವನೇ ಆಗಿರುವಂಥ ಸಾತ್ವಿಕಿ ಬೇರೆ ಬೇರೆ ಆಯುಧಗಳನ್ನೆಲ್ಲ ನನ್ನ ರಥದಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಆಶ್ಚರ್ಯಗೊಂಡ ನಾನು ಕೇಳಿದರೆ, ನಮ್ಮೊಡೆಯ ದುರ್ಜನರೆಡೆಗೆ ಸಾಗುವುದು, ಹಾಗಾಗಿ ಸಂದರ್ಭದಲ್ಲಿ ಆತ್ಮರಕ್ಷಣೆಗೆ ಆಯುಧಗಳ ಅವಶ್ಯಕತೆ ಬೀಳಬಹುದು ಅಂತ ಸಂಗ್ರಹಿಸಿದ್ದೇನೆ. ಅದು ಒಂದು ದೃಷ್ಟಿಯಲ್ಲಿ ಸರಿಯೇ. ಎಷ್ಟು ಹೊತ್ತಿಗೆ ಏನಾಗ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಆತ್ಮರಕ್ಷಣೆಗಾಗಿ ಇದನ್ನೆಲ್ಲ ಇಟ್ಟುಕೊಂಡಿದ್ದೇನೆ. ಇದೇ ಸರಿಯಾದ ಮುಹೂರ್ತ, ರಥ ಏರಿ ಬಿಡ್ತೇನೆ ನೋಡು. ಅನಿಮಿಷರು ಜಯವೆನಲು ಅನಿಮಿಷರು ಜಯವೆನಲು ಮಂಗಲ ಮುಹೂರ್ತದಲ್ಲಿ ವನಜಾಕ್ಷ ಮಂಗಲ ಮುಹೂರ್ತದಲ್ಲಿ ವನಜಾಕ್ಷ ಏರ್ದನ ಸೆಂದನವನ ವನಜಾಕ್ಷ ಏರ್ದನ ಸೆಂದನವ ರಥವನ್ನು ಆರೋಹಿಸಿದ್ದೇ ತಡ ನಭೋಮಂಡಲದಿಂದ ಪುಷ್ಪವೃಷ್ಟಿಯಾಗುತ್ತಾ ಇದೆ. ದೇವಾನುದೇವತೆಗಳು ಉಘೆ 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 ಎಂದು ಕೊಂಡಾಡುತ್ತಾ ಇದ್ದಾರೆ. ಹಾಗಾದರೆ ಇದೇ ಮಂಗಲ ಮುಹೂರ್ತ. ಇನ್ನು ತಡೆಯಾಕೆ? ರಥವನ್ನಡರಿದ ನಾನು ನೇರವಾಗಿ ಉಪಪ್ಲಾವದಿಂದ ಹಸ್ತಿನಾವತಿಗೆ ಪ್ರಯಾಣ ಬೆಳೆಸ್ತೇನೆ.
ಸಂಧಾನ. ಇದು ಬಹಳ ಹಳೇ ಪ್ರಸಂಗ. ಹಾಗೆಂದು ಅನೇಕರ ದೃಷ್ಟಿಯಲ್ಲಿ ಹಳಸಿದ ಪ್ರಸಂಗವೂ ಹೌದು. ಕೆಲವು ದಿವಸಗಳಿಂದ ಎಲ್ಲರ ಬಾಯಲ್ಲಿಯೂ ಸಂಧಾನ. ಇದನ್ನ ಯಶಸ್ವಿಗೊಳಿಸುವುದಕ್ಕೆ ನಮ್ಮವರು ಅನೇಕರು ಪ್ರಯತ್ನ ಮಾಡಿದರು. ಕುರುಕುಲದ ಹಿರಿಯರು, ಶ್ರೇಯಸ್ಸನ್ನ ಬಯಸಿದವರು ಯಾರಿಂದಲೂ ಆಗಲಿಲ್ಲ. ಈಗೊಂದು ಸುದ್ದಿ ಬಂತು. ಏನು? ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನ ಇದ್ದ ಧರ್ಮರಾಯ ಹೇಳಿ ಕಳುಹಿದ್ದು. ಲಕ್ಷ್ಮೀರಮಣಗೆ ಬರಲಿ, ಗೌರಿ ಗಂಡ ಬರಲಿ, ಬರುವವರು ಯಾರು ಎನ್ನುವುದು ಮುಖ್ಯ ಅಲ್ಲ, ಬರಬೇಕಾದ ಅಗತ್ಯ ಏನಿತ್ತು ಎನ್ನುವುದು ಮುಖ್ಯ. ಯಾಕೆ ಪಾಂಡವರಿಗೆ ದಾಯಭಾಗ ಕೊಡಬೇಕು? ಒಮ್ಮೆ ಸಿಂಹಾವಲೋಕನ ಮಾಡಿ. ಹಿರಿಯವ ನಮ್ಮ ತಂದೆ ಧೃತರಾಷ್ಟ್ರ, ಕಿರಿಯವ ಪಾಂಡು. ಸರಿ. ಅದರ ಅಧಿಕಾರ ಕೊಟ್ಟದ್ದು ಯಾರಿಗೆ? ಪಾಂಡುವಿಗೆ. ಖಂಡಿತ. ಯಾಕಾಗಿ? ಕುರುಡ ಎನ್ನುವ ಕಾರಣಕ್ಕೆ. ನಮ್ಮ ತಂದೆಯವರು ಜನ್ಮಾಂಧರು, ಅದಕ್ಕಾಗಿ ಇವನಿಗೆ ಕೊಟ್ರು. ಇವೇನ್ ಸಂಭಾವಿತ್ನ? ಪಾಂಡು ರೋಗದಿಂದ ಬಳಲ್ತಾ ಇದ್ದವ. ಖಂಡಿತ ಹೌದು. ಹಾಗಾದ್ರೆ ಅವ್ರ ತೀರ್ಮಾನ ಏನು? ಕುರುಡು ಗಣ್ಣಿಗಿಂತ ಮೆಳ್ಳೆಗಣ್ಣು ಆದೀತು ಅಂತ ಕೊಟ್ಟು. ಆದ್ರೆ ಉಳಿಸಿಕೊಂಡು ನಾವ ಕಿಂದಮ ಋಷಿಯ ಶಾಪ ಏನೆನ್ನು ಪಾಂಡವರಿಗೆ, ಪಾಂಡುವಿಗೆ ಹೆಂಡತಿಯನ್ನ ಕೂಡಿದಾಗ ನಿನಗೆ ಸಾವು ಬರಲಿ ಎಂದು. ಒಬ್ಬನಿಗೆ ಹೆಂಡತಿಯನ್ನ ಕೂಡಿದಾಗ ಸಾವು ಬರ್ತದ? ಅವನಿಗೆ ಮಕ್ಕಳಾಗ್ತಾರ? ಸಾಧ್ಯವೇ ಅಲ್ಲ. ಆದ್ರೂ ಇವರು ಪಾಂಡವರು ಅಂತಂದ್ರು. ನಾವು ಅಷ್ಟೇ ಹಿರಿಯರಿಗೆ ಒಂದು ಗೌರವ ಕೊಟ್ಟು ಸುಮ್ಮನೆ ಉಳಿದಿದ್ದು. ನನಗೂ ಬಹಳ ದಿವಸದಿಂದ ತಲೆ ಬಿಸಿ ಇತ್ತು, ಇದೊಂದು ಇತ್ಯರ್ಥ ಆಗೇ ಹೋಗಬೇಕು. ಸಂಧಾನ ಎಷ್ಟು ಕಾಲ ಅದು ಇತ್ಯರ್ಥ ಆಗಲೇಬೇಕು. ಬಂದಿದ್ದಾನೆ ಕೃಷ್ಣ ಎಂಬುದು ಗೊತ್ತಾಗಿದೆ. ನಿನ್ನೆ ರಾತ್ರಿ ವಿದುರನ ಮನೆಯಲ್ಲಿದ್ದಾನಂತೆ. ಕರ್ಣ, ಪ್ರಭು, ಮಧ್ಯರಾತ್ರಿಯವರೆಗೆ ಮಿಣುಕು ದೀಪದ ಬೆಳಕಿನಲ್ಲಿ ಮಾತಾಡ್ತಾ ಇದ್ರಂತೆ. ನಮಗೆ ಸುದ್ದಿ ಬಂದು ಮುಟ್ಟಿದೆ. ಅಲ್ಲಿಯವರೆಗೆ ಬಂದ ಕೃಷ್ಣ ಇಲ್ಲಿಗೂ ಬರ್ಬಹುದಲ್ಲ? ಖಂಡಿತ ಉದ್ದೇಶ ಇದಾಗಿರ್ತದೆ. ಪರಮಾತ್ಮನಾಜ್ಞೆಯು ಹೋಗಿ ಭೂಪನೊಳೆಂದ, ಪರಮಾತ್ಮನಾಜ್ಞೆಯು ಹೋಗಿ ಭೂಪನೊಳೆಂದ, ಅರಸ ನಿನ್ನೆಡೆಗಸುರಹರನು ಎರಡು ಮಾತುಗಳಾಡುವ ಕಾರ್ಯವಿವುದಂತೆ, ಎರಡು ಮಾತುಗಳಾಡುವ ಕಾರ್ಯವಿವುದಂತೆ, ಮತ್ತರಿತು ಬಾರಿಂದ ಸಮಯವನು. ಹಸ್ತಿನೆಯ ಪ್ರಭುಪೀಠಕ್ಕೆ ನಮೋ ನಮಃ. ಯಾರು? ಇಲ್ಲಿಯ ಮಂತ್ರಿಯಾಗಿದ್ದ ವಿಧುರ ಏನು ಬಂದತ್ತ? ನಮ್ಮ ಮನೆಗೆ ದೇವರು ಬಂದಿದ್ದಾನೆ. ಏನೇನೇನು? ನಮ್ಮ ಮನೆಗೆ ದೇವರು ಬಂದಿದ್ದಾನೆ. ನಿನ್ನ ಅಪ್ಪನ ಹರಕೆಯ ಯಾವುದು? ದೇವರು ಬಂದಾಕ್ಷಣ ನೀ ಮನೆ ಬಿಡಬೇಕು ಎಂದು. ಹಾಗಲ್ಲ. ಮತ್ತೆ ಅವ ಮನೆಗೆ ಬರುವುದಕ್ಕೂ ನೀನಿಲ್ಲಿಗೆ ಬರುವುದಕ್ಕೂ ಸಂಬಂಧ ಏನು? ನಮ್ಮ ಮನೆಗೆ ಬಂದ ದೇವರು ನನ್ನನ್ನು ಇಲ್ಲಿಯವರೆಗಾಗಿ ಕಳಿಸಿಕೊಟ್ಟಿದ್ದಾನೆ. ಆ ಕಾರಣದಿಂದ ಬಂದವನು ನಾನು. ಏನಂತೆ? ಸಂಧಾನದ ಮಾತುಗಳನ್ನಾಡುವುದಕ್ಕಾಗಿ ಬಂದಂತ ಕೃಷ್ಣನಿಗೆ ನಿನ್ನಲ್ಲಿ ಎರಡು ಮಾತುಂಟಂತೆ, ಅವಕಾಶ ಉಂಟು ಅಂತ ಕೇಳಿ ಎಂದೊಡು ಸುರಿದ ಗೋಪನಂದನಂಗೆನ್ನಡೆಯೊಳು, ಎಂದೊಡು ಸುರಿದ ಗೋಪನಂದನಂಗೆನ್ನಡೆಯೊಳ್, ಇಂದೇನು ಕಚ್ಚನಾಳಿನಲಿ, ಇಂದೇನು ಕಚ್ಚನಾಳಿನಲಿ, ತಂದ ರೈತರಲ್ಲಿ ವೇಳೆನು ತವನಗಳು ಇಸಿದ ಅಂದನು ಬನಣುಗನಂದಿನಲಿ. ಸಾವಿರ ವರ್ಷ ಬದುಕಿದರೆ ಸಾವಿರ ಚೋದ್ಯ ನೋಡಬಹುದು ಎನ್ನುವ ಮಾತೊಂದಿದೆ. ಇದು ಆಶ್ಚರ್ಯ ಅಲ್ಲದೆ ಮತ್ತೇನು? ಎಷ್ಟೋ ಕಾಲದಿಂದ ನಮ್ಮ ಹಿತೈಷಿಗಳಲ್ಲ
ಪ್ರಯತ್ನ ಮಾಡಿದರೂ ಸಾಧ್ಯವಾಗದ ಕಾರ್ಯಕ್ಕೆ ಇಂದು ಬಂದವ ಯಾರು? ಗೋಪಾಲಕ. ಆ ಗೋಪಾಲಕ ಹಸ್ತಿನಾವತಿಯ ರಾಜಕೀಯದ ಕುರಿತು ಹೀಗೆ ಎಂದು ಇತ್ಯರ್ಥ ಮಾಡುವುದಕ್ಕೆ ಬಂದಿದ್ದಾನೆ. ಮಾತಾಡಬೇಕಾದ ಯಾರಿಗೆ? ಅವನಿಗೆ, ಗೋಪಾಲಕನಿಗೆ. ಹೌದು. ಯಾರಲ್ಲಿ ಮಾತಾಡುವುದು? ನಿನ್ನಲ್ಲಿ. ಭೂಪಾಲನಲ್ಲಿ ಹೇಳೋ. ಭೂಪಾಲನಲ್ಲಿ ಆಗುವುದಿಲ್ಲ, ಹೇಳು ಹೋಗು. ಆಗ. ನಾ ಏನಂದೆ ನಿನ್ನ ಹತ್ರ? ಆಗುವುದಿಲ್ಲ ಹೇಳು ಹೋಗು ಅಂತ. ಆಗುವುದಿಲ್ಲ ಅಂದಾಕ್ಷಣ ಆಗುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಸರಿಯಾಗಿ ಭಾಷೆಯನ್ನು ಅರ್ಥವಿಸಿಕೊಳ್ಳಬೇಕು. ಆಗುವುದೇ ಇಲ್ಲ ಅಂತ ಹೇಳಿಲ್ಲ, ಮತ್ತೆ ಆಗುವುದಿಲ್ಲ. ಯಾವಾಗ ಆಗ್ತದೆ ಕೇಳು. ಯಾವಾಗ? ಇದು ಯಾರೋ ಒಬ್ಬಿಬ್ಬರು ಮಾತಾಡಿ ತೀರ್ಮಾನಿಸುವ ವಿಷಯ ಅಲ್ಲ. ಹಿತೈಷಿಗಳು, ವಯೋವೃದ್ಧರು, ಜ್ಞಾನವೃದ್ಧರು, ಆಚಾರ್ಯರು ಎಲ್ಲರೂ ಸೇರಿ ನಿರ್ಣಯಿಸಬೇಕಾದ್ದು. ಹಾಗಾಗಿ ನಾನೊಬ್ಬನೇ ತೀರ್ಮಾನ ಹೇಳಲಿಕ್ಕಾಗುವುದಿಲ್ಲ. ಏ ವಿದುರ, ಸುಯೋಧನ, ಏನು? ಕೃಷ್ಣನನ್ನ ಕರೆದು ಮಾತನಾಡುವುದಕ್ಕೆ ಆಚಾರ್ಯ ಭೀಷ್ಮರು ಒಪ್ಪಿದರೆ, ಆಚಾರ್ಯ ದ್ರೋಣರು ಒಪ್ಪಿಗೆ ಸೂಚಿಸದೇ ಇದ್ರೆ, ಅಲ್ಲ ಭಾವ ಸೈಂಧವ ಆದೀತು ಎಂದ್ರೆ, ಮಾವ ಶಕುನಿ ಆಗದು ಎನ್ನದೇ ಇದ್ರೆ, ಮಿತ್ರ ಕರ್ಣ ಒಪ್ಪಿದರೆ, ಸಮ್ಮತಿಸಿದರೆ, ತಮ್ಮ ದುಶ್ಯಾಸನ ಅಸಮ್ಮತಿ ಸೂಚಿಸಿದ್ರೆ ನಾನೇ ಹೇಳಿ ಕಳಿಸ್ತೇನೆ. ಹೋಗು. ಪ್ರಭು, ನಿಮ್ಮ ಮಾತು ಎಷ್ಟು ಸತ್ಯ ಆಯ್ತು ನೋಡಿ. ದೀಪದ ಬೆಳಕಿನಲ್ಲಿ ಮಾತನಾಡ್ತಾ ಇರುವ ವಿಷಯವನ್ನು ಗುಪ್ತಚರರು ನಮ್ಗೆ ಹೇಳಿದ್ರು. ನೀವು ಆಗ ಹೇಳಿದ್ರಿ ಕೃಷ್ಣ ಬಂದೇ ಬರ್ತಾನೆ ಎನ್ನುವುದಾಗಿ. ಬಂದನಲ್ಲ? ಅಲ್ಲ, ಅವನಿಗೆ ನಾ ಎಂತಂದೆ ಅಂತ ಅರ್ಥ ಆಯ್ತಾ? ಯಾಕೆ ಅರ್ಥ ಆಗ್ಲಿಲ್ಲ? ಯಾಕೆ ಅರ್ಥ ಆಗ್ಲಿಲ್ಲ? ಅವರೆಲ್ಲ ಭಜನಾ ಮಂಡಳಿಯ ಸದಸ್ಯ. ಹೌದು ಹೌದು ಅವರು ಕೃಷ್ಣ ಕೃಷ್ಣ ಹೇಳುವುದು ಬಿಟ್ಟರೆ ಬೇರೆಯವ್ರ ಭಾಷೆ ಅವ್ರಿಗೆ ಅರ್ಥ ಆಗುದು. ಹೌದು. ಅಲ್ಲ, ನಾನು ಹೇಳೋ ಸ್ವಲ್ಪ ಹೆಚ್ಚುಕಮ್ಮಿ ಆಗುತ್ತೆ ಅಂತ ಈಗ ಯೋಚಿಸ್ತಾ ಇದ್ದೇನೆ. ಅಲ್ಲ, ಹೋಗ್ಲಿ ಬಿಡು. ಹೆಚ್ಚು ಕಡಿಮೆ ಆಗುವುದೇ ಇಲ್ಲ. ಯಾಕೆ ಹಾಗೆ ಹೇಳಿದೆ ಗೊತ್ತಾ? ಹಾ, ಅವ ಈಗ ಹೋಗುವ ಮೊದಲು ಬರುವುದಕ್ಕೆ ನಾವು ಒಪ್ಪಿಗೆ ಕೊಡಬೇಕು. ಹೌದು, ಸಿದ್ಧತೆ ಮಾಡಿಕೊಂಡು ಒಪ್ಪಿಗೆ ಕೊಡಬೇಕು. ಹೌದು. ಬಂದಿದ್ದಾನಲ್ಲ, ಆ ಸಂಬಂಧ ಇತ್ಯರ್ಥ ಆಗಿ ಹೋಗ್ಲಿ. ಹಾ, ಸಭಾಭವನದ ಸಿದ್ಧತೆ ಆಗಬೇಕು. ಖಂಡಿತ. ಹೇಗೆ? ಯಾವತ್ತಿನಂತೆ ಅಲ್ಲ, ಖಂಡಿತ ಅಲ್ಲ. ಭಾಂಡಾರದ ಬೀಗ ಒಡೆದು ಬಿಸಾಡಿ ಹಾ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಗೋಮೇಧಿಕ ಇದನ್ನೆಲ್ಲ ಚೆಲ್ಲಿ ಬಿಡಿ. ಕರ್ಣ, ಕೆಲವರು ಕೇಳಬಹುದು ಅಷ್ಟು ಅಗತ್ಯ ಇತ್ತೋ ಅಂತ. ಅವನ ಯೋಗ್ಯತೆಗೆ ಅಷ್ಟು ಬೇಕು ಅಂತ ಅಲ್ಲ, ನಾವು ಹೇಗೆ ಬರ್ತೇವೆ ಅಂತ ಅವನಿಗೆ ಗೊತ್ತಾಗ್ಬೇಕು. ಹೇಗೆ ಬದುಕ್ತಾ ಇದ್ದೇವೆ ಎಂದು. ಅಪ್ಪನ ಶ್ರಾದ್ದಕ್ಕೆ ಎಷ್ಟು ಪಿಂಡ ಇಡ್ತಾರ? 3 ಪಿಂಡ ಇಡ್ತಾರೆ. ಗಟ್ಟಿ ಹೇಳು. 3 ಪಿಂಡ ಇಡ್ತಾರೆ. ನಾ 30 ಇಡ್ತೇನೆ. ಅಲ್ಲ ಹೇಳುವೊಬ್ರು ಯಾರು? ನನ್ನ ಹತ್ರ ಉಂಟು, ಇಡ್ತೇನೆ. ಆಮೇಲೆ ಸಭಾ ಭವನದಲ್ಲಿ ಮೇಲೆ ಅದರ ದೂರದಲ್ಲಿ ತಂದೆ ಧೃತರಾಷ್ಟ್ರ ಭೂಪತಿ, ಆಚಾರ್ಯ ದ್ರೋಣರು, ಆಮೇಲೆ ಭೀಷ್ಮಾಚಾರ್ಯರು, ಅವರಿಗೆಲ್ಲ ಪೀಠ ಕೊಡಬೇಕು. ಅಲ್ಲ, ದೂರದಲ್ಲಿ ಯಾಕೆ ಅಂತ? ಅದೇ ಗುಟ್ಟೆ. ಈ ರಾಜಕೀಯ ಉಂಟಲ್ಲ, ಯಾವಾಗ್ಲೂ ನಾಳೆ ಅರ್ಥ ಆಗುದೇ ಹೊತ್ತು ಇವತ್ತು ಅರ್ಥ ಆಗುದಿಲ್ಲ. ಯಾಕೆ? ನಾನು ಕೃಷ್ಣ ಮಾತನಾಡಿ ಏನಾದರೂ ಒಂದು ತೀರ್ಮಾನ ತೆಗೆದುಕೊಂಡರೆ ಅದು ಅವರಿಗೆ ಸಮ್ಮತಿ ಇಲ್ಲದೆ ಇದ್ರೆ ಅವ್ರು ಇಲ್ಲಿಗೆ ಬರುವುದ್ರೊಳಗೆ ಮುಗಿದೋಗ್ಬೇಕು ಪ್ರಸಂಗ. ಹಾಗೆ ಅದಕ್ಕಾಗಿ ಅವರನ್ನೆಲ್ಲ ದೂರ. ಆಮೇಲೆ ಒಂದೆಡೆ ಕೃಷ್ಣ ಗೋಪಿಕೆಯರ ಸೀರೆಯನ್ನೆಲ್ಲ ಒಟ್ಟುಗೂಡಿಸಿ ನದಿಯ ತೀರದಲ್ಲಿ ಮರದ ಮೇಲೆ ಕುಳಿತ ದೃಶ್ಯ, ತೈಲ ಚಿತ್ರ. ಇನ್ನೊಂದೆಡೆ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ನಾನು ಆಜ್ಞಾಪಿಸಿದ ದೃಶ್ಯ. 2 ಸೀರೆದೇ ಪ್ರಕರಣ. ಹೌದು, ಯಾಕೆ ಅಂತ ಎರಡು ಸೀರೆದೇ ಪ್ರಕರಣ. ಕೃಷ್ಣ ದೇವ್ರು ಅಂತ ಹೇಳ್ತಾರ, ನನ್ನೂ ದೇವ್ರು ಅಂತ ಒಪ್ಬೇಕು. ಕೃಷ್ಣ ನಾನು ಕೆಟ್ಟವ ಅಂತಾರ, ಕೃಷ್ಣ ಕೆಟ್ಟವ ಅನ್ಬೇಕು.
ಅದಕ್ಕಾಗಿ ಆ ದೃಶ್ಯ ಎಲ್ಲರಿಗೂ ಕಾಣಬೇಕು. ಸರಿ. ಆಮೇಲೆ ಹಾ. ಬಂದಂತ ವ್ಯಕ್ತಿಯ ದೌರ್ಬಲ್ಯವನ್ನು ನಾವು ಮೊದಲು ತಿಳಿದುಕೊಳ್ಬೇಕು. ಅದು ಬಹಳ ಪ್ರಾಮುಖ್ಯ ಅಲ್ವಾ? ಹಾ. ಏನದು? ಅವನಿಗೆ ಹಾ ಹೆಣ್ಣೇ ಆಗ್ಬೇಕು ಅಂತಿಲ್ಲ, ಹಾ 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 ಕಮ್ಮಕ್ ಸೀರೆ ಸುತ್ತಿದ್ರು ಸಾಕು. ಹಾಗಾಗಿ ವಿವಿಧ ರೀತಿಯ ನಾಟ್ಯವನ್ನು ಮಾಡುವ ನಾಟ್ಯಗಾರ್ತಿಯರು, ಗಾಯಕರು ಅವ್ರನ್ನೆಲ್ಲ ಕರೆಸಬೇಕು. ಇದನ್ನೆಲ್ಲ ಕಂಡು ಈ ಹೊನ್ನು, ಈ ವೈಭವ ಇದನ್ನೆಲ್ಲ ಕಂಡಂತ ಕೃಷ್ಣ ಯಾಕೆ ಬಂದಿದ್ದಾನೆ ಅದನ್ನು ಮರೆತು ಓಡಿ ಹೋಗ್ಬೇಕು. ಹಾಗೆ ಹಾಗೆ ಸಭಾ ಮಂಟಪದ ಸಿದ್ಧತೆ ಮಾಡುವುದು. ಸಿದ್ಧತೆ ಆದಾಕ್ಷಣ ಹೇಳಿ ಕಳುಹಿಸಿ. ಆದಷ್ಟು ಬೇಗ ಒಂದು ಕೆಲಸ ಆಗ್ಬೇಕು ನಿನ್ನಿಂದ. ಆದಷ್ಟು ಬೇಗ. ಹೌದು, ಸಭಾ ಮಂಟಪದ ನಿರ್ಮಾಣ ಆಗಬೇಕು. ಸಭಾ ಮಂಟಪ ಎಂದಿನ ಸಭೆಯಂತೆ ಇಂದಿನ ಸಭೆ ಅಲ್ಲ, ಅದು ಆಗ್ಲೂಬಾರದು. ಅಂತಹ ಸಭೆ ಆಗ್ಬೇಕು. ಮೊದಲಾಗಿ ಏನ್ ಮಾಡ್ಬೇಕು? ಏನು? ಭಾಂಡಾರವನ್ನ ಒಡೆದು ವಜ್ರ, ವೈಡೂರ್ಯ, ಗೋಮೇಧಿಕ ಇವನ್ನೆಲ್ಲ ನೆಲಕ್ಕೆ ಚೆಲ್ಲಬೇಕು. ನೆಲಕ್ಕೆ ಚೆಲ್ಲು. ಆಮೇಲೆ ಅರಮನೆಯ ಕಂಬಗಳು ಉಂಟಲ್ಲ, ಹ, ಎಲ್ಲದಕ್ಕೂ ಸೀರೆ ಸುತ್ತಬೇಕು. ಅದು ಎಂತ ಸೀರೆ? ಯಾವುದು? ಹಳೇ ಸೀರೆ ಅಲ್ಲ, ಪಳ ಪಳ ಹೊಳೆಯುವ ರೇಷ್ಮೆ ಸೀರೆಯನ್ನು ಸುತ್ತಬೇಕು. ರೇಷ್ಮೆ ಸೀರೆ ಬೇರೆ 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 ಬಣ್ಣದ್ದಾಗಿರ್ಬೇಕು. ಹೌದು. ಮತ್ತೆ 2 ತೈಲ ಚಿತ್ರ ನಿರ್ಮಾಣ ಆಗ್ಬೇಕು. ಒಂದು ದ್ರೌಪದಿಯ ಸೀರೆಯನ್ನ ಸೆಳೆಯುತ್ತಿರುವ ದೃಶ್ಯ, ಅದು ಸ್ವಲ್ಪ ಸಣ್ಣದಿರ್ಲಿ. ಸಣ್ಣದಿದೆ. ಯಾಕೆ? ಯಾಕೆ? ಅದು ಇಲ್ಲೇ ನಡೆದಿತ್ತು. ಹಾಗಾಗಿ ಸಣ್ಣದು ಸಾಂಕೇತಿಕವಾಗಿದ್ರು ಸಾಕು. ನಮ್ಮದನ್ನ ನಾವು ಹೆಚ್ಚು ಪ್ರಸ್ತಾಪ ಮಾಡುದು ಬೇಡ. ಇನ್ನೊಂದು ದೊಡ್ಡದಾದ ತೈಲ ಚಿತ್ರ, ಗೋಪಿಕೆಯರ ಸೀರೆಯನ್ನ ಅಪಹರಿಸಿ ಮರದ ಮೇಲೆ ಕುಳಿತ ಕೃಷ್ಣನತ್ತು ದೊಡ್ಡ ಚಿತ್ರ ಹಾಕುವ. ಅದು ವರ್ಣಚಿತ್ರ ಆಗಬೇಕು, ಎಲ್ಲರಿಗೂ ಎದ್ದು ಕಾಣಬೇಕು. ಆದಷ್ಟು ಬೇಗ ಇದನ್ನು ಮಾಡಿ ನನ್ನನ್ನು ಕರೆ. ನಮ್ಮ ಗ್ರಾಚಾರ ಎಲ್ಲಿವರೆಗೆ ನೋಡಿ ಸ್ವಾಮಿ. ಯಾಕೆ? ಕೌರವೇಶ್ವರರು ಇವನ ಹತ್ರ ಹೇಳಿದ್ರು ಎಲ್ಲ ವ್ಯವಸ್ಥೆ ಮಾಡುವಂತ. ಈ ಪುಣ್ಯಾತ್ಮ ನನ್ನ ಹತ್ರ ಹೇಳ್ತಾ, ಈಗ ನೀವು ನಾನು ಯಾರ ಹತ್ರ ಹೇಳುದು ಈಗ? ಸುಳ್ಳಲ್ಲ, ನೋಡಿ ಯಾರೋ ಸಿಗ್ತಾರ ಅಂದ್ರೆ ನಿಮ್ಮಿಂದ ಸಣ್ಣವರು. ಅದು ಈಗಲ್ಲ, ಇನ್ನು ಎಷ್ಟು ವರ್ಷ ಹೋದ್ರು ನನ್ನಿಂದ ಸಣ್ಣವ್ರು ಸಿಕ್ಕುವುದಿಲ್ಲ. ಮನೆಯಲ್ಲಿ ಇರುವುದೇ ನಾನು. ಈಗ ನಾನು ಬಿಟ್ಟರೆ ಮತ್ತೆ ಯಾರು ಇಲ್ಲ ಅದನ್ನೆಲ್ಲ ಮಾಡುವವರು. ಅದೌದು, ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದ್ದಾನಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡುವ. ಎಂತ ಮಾಡ? ವಿಶ್ವದಲ್ಲಿ ಇರುವಂತ ಎಲ್ಲಾ ಗೋವುಗಳನ್ನ ತಂದು ಇಲ್ಲೇ ಬೈಲಲ್ಲಿ ಬಿಟ್ಟು ಬಿಡು. ಬಿಟ್ಟೆ ಅವನಿಗೆ ಆಗ ಗೊತ್ತಾಗ್ತದಲ್ವಾ ಯಾವುದೆಲ್ಲ ತಳಿಯ ದನಗಳು ಉಂಟು, ಯಾವುದೆಲ್ಲ ತಳಿಯ ಗೋವುಗಳು ಎಲ್ಲ ಅವನಿಗೆ ವಿಚಾರ ಗೊತ್ತಾಗ್ತದೆ. ಅವನು ಹುಡುಕುವಷ್ಟ್ರ ಒಳಗೆ, ಅದನ್ನೆಲ್ಲ ಪರೀಕ್ಷೆ ಮಾಡುವಷ್ಟ್ರ ಒಳಗೆ ಬರುವ ವಿಚಾರ ಅವನಿಗೆ ನೆನಪು ಹೋಗಿರ್ತದೆ. ಎಂತ ಬಂದಂತಲೇ ಗೊತ್ತಾಗುದಿಲ್ಲ. ಆ ವ್ಯವಸ್ಥೆ ಮಾಡು. ಆ ವ್ಯವಸ್ಥೆ ಹೌದೌದು. ಇನ್ನು ಅದನ್ನು ದಾಟಿ ಸ್ವಲ್ಪ ಮುಂದೆ ಬಂದ್ರೆ ಇದ್ದ ಕಂಬಗಳಿಗೆಲ್ಲ ಸೀರೆ ಉಡ್ಸು. ಎಲ್ಲ ಕಂಬಕ್ಕೆ ಸೀರೆ ಉಡ್ಸು. ಸೀರೆ ಹೌದೌದು. ಅವನಿಗೆ ಪಕ್ಕನ ಗೊತ್ತಾಗುದಿಲ್ಲ. ಹೆಣ್ಣೇ ಬೇಕಂತಿಲ್ಲ, ಕಂಬಕ್ಕೆ ಸೀರೆ ಸುತ್ತಿ ಬಿಟ್ರೆ ನಡೀತದೆ ಅವನಿಗೆ. ಸಾಕಾಗ್ತದ? ಅಷ್ಟನ್ನು ಮಾಡುದು. ಮತ್ತು ಅದನ್ನು ದಾಟಿ ಮುಂದೆ ಬಂದ ಗೋ ಉತ್ಪನ್ನಗಳ ವಿಶೇಷ ಖಾದ್ಯ, ಬಗೆ 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 ಬಗೆಯ ತಿಂಡಿಗಳು, ಅದನ್ನು ಸರಿ ಅದನ್ನು ನೋಡ್ತಾ ಬರ್ತಾನೆ. ಮತ್ತು ಅದನ್ನು ದಾಟಿ ಮುಂದೆ ಬಂದ ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲವನ್ನು ಚೆಲ್ಲಿ ಬಿಡು. ಚೆಲ್ಲುದೆ ದಿಗ್ಭ್ರಮೆ ಆಗ್ಬೇಕು ಅವನಿಗೆ. ಅಷ್ಟು ವ್ಯವಸ್ಥೆ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ರತ್ನಗಂಬಳಿ ಅಂತ ಹೇಳಿದ್ರೆ ಇಲ್ವಾ, ಅದು ಎಲ್ಲ ವ್ಯವಸ್ಥೆ ಆಯ್ತು. ಕಂಬಳಿ ಹಾಸ್ರ ಕಂಬಳಿ ಅಲ್ಲಿಂದ ಅಲ್ಲಿ ಈಚೆ ಆದ್ರೆ ಆಚೆ ಬರುವುದಿಲ್ಲ, ಆಚೆ ಆದ್ರೆ ಈಚೆ ಬರುವುದಿಲ್ಲ. ಅಲ್ಲ, ಆದ್ರೆ ವ್ಯವಸ್ಥೆ ಆಯ್ತಲ್ಲ, ಎಲ್ಲ ಸೇರಿಸಿ ಹಾಸಿ ಎಲ್ಲ ಹಾಸುದೆ. ಆದ್ರೆ ಇವ ಎಲ್ಲೋದು ಈಗ? ಇವ್ನು ನೋಡಿ ತೋರಿಸ್ಬೇಕು ಬೇಡವಾ? ನೋಡಿ 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 ವ್ಯವಸ್ಥೆ ಬಹಳ ಸೊಗಸಾಗಿ ನಿರ್ಮಾಣ ಮಾಡಿಸಿದ್ದೀಯ. ಅಷ್ಟು ಮಾತ್ರ ಅಲ್ಲ, ನೀವು ಹೇಳಿದ್ರಲ್ಲ ಇವತ್ತಿನ ದಿವಸದ ಮಟ್ಟಿಗೆ ಆಚಾರ್ಯರನ್ನೆಲ್ಲ ಮೇಲ್ ಕೂರ್ಸು ಅಂತ ಹೇಳಿಲ್ವಾ? ಎಲ್ಲ ಮೇಲ್ ಕೂರ್ಸಿದೆ ಸರಿ ಆಯ್ತು ಅಲ್ವಾ? ಯಾಕೆ
ಅವ್ರು ಒಡೆಯ ಹೇಳಿದ್ದ ಹಾಗೆ ಹಾ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೊಯ್ಕೈ ಆದ್ರೆ ಹಾ. ಆಚಾರ್ಯರು ಕೆಳಗಿಳಿದು ಬರೋದ್ರೊಳಗೆ ಪ್ರಸಂಗ ಮುಗಿಲಿ ಅಂತ ಹಾ ಅದು ಬಹಳ ಮುಖ್ಯ ಅದು. ಒಲ್ಪಿ ಹತ್ರ ಕೂರಿಸಿದ್ದಲ್ಲ ಹಾ. ನೋಡಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅಲ್ಲ ಎತ್ತರದಲ್ಲಿ ಕೂರಿಸಿದ್ದಾಯ್ತು, ಇಳಿಬೇಕು ಆಮೇಲೆ ವ್ಯವಸ್ಥೆ ಉಂಟು ಅವರಿಗೆ. ಅದು ನಾವು ಹೇಳಿಸುವ ಮತ್ತೆ ಹಾರು ಕೈಕಾಲು ಮುರ್ಕೊಂಡ್ರೆ ನಾಳೆ ಇವತ್ತಿನ ದಿವಸ ಮೇಲೆ ಇರ್ಲಿ ಅವ್ರು. ಹಾ ಆದೀತು, ಹೌದು ಸಕಲ ಸಿದ್ಧತೆ ಆಯ್ತಲ್ಲ. ಅಲ್ಲಲ್ಲಿ ಚಿತ್ರ ಎಲ್ಲ ಹಾಕಿದ್ದೇನೆ, ಹಾ. ಎಲ್ಲ ವ್ಯವಸ್ಥೆ ಆಗಿದೆ. ಗೌರವೇಶ್ವರ ಮಹಾಪ್ರಭುಗಳನ್ನು ಕರೆಯೋಣವೇ? ಕರೆಯುವ 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 ಗೌರವೇಶ್ವರ ಮಹಾಪ್ರಭುಗಳಿಗೆ ಅರಸ ಕೇಳೋದಿನದಿ ಕುರುಬೂವರನ ಒಡ್ಡೋಲಗದ ಗನಸಿರಿ ಮೆರೆವ ಸಭೆ ಏನೆಂಬೆ ಭೂವರನ ಒಡ್ಡೋಲಗದ ಗನಸಿರಿ ಮೆರೆವ ಸಭೆ ಏನೆಂಬೆ ಸುರಪನ ಸಭೆಯ ನಿಂದಿಸಿತು ಆ ಹೊಗಳು ಭಟರು ಹೇಳಿದ್ದೇನನ್ನ ಕೇಳಿದ್ಯಾ? ಹಾ. ಕುರು ಭೂಪನ ಒಡ್ಡೋಲಗದ ಘನ ಸಿರಿ ಸುರಪನ ಸಭೆಯ ನಿಂದಿಸಿತು. ಅಲ್ವಾ ಏನದ್ರ ಅರ್ಥ ಗೊತ್ತಾಗ್ಲಿ ನೋಡಿ. ಅದು ಭಯಂಕರ ಅವರೆಲ್ಲ ಹೇಳಿದ ತಮಾಷೆ ಅಲ್ಲದು. ಇವತ್ತಿನ ನಮ್ಮ ಸಭೆ ಅಂತ ಹೇಳಿದ್ರೆ ದೇವೇಂದ್ರನೇ ನಾಚಿಕೆ ಪಡ್ಬೇಕು ಇದನ್ನ ನೋಡಿ. ಯಾಕೆ ಅಲ್ಲಿ ಪ್ರತಿನಿತ್ಯ ಕುಣಿಯುವವರೇ ಕುಣಿದು ಬಿಟ್ರು ಹೊಸ್ತಿ ಅಂತದ್ದು ಇಲ್ಲ. ಆದ್ರೆ ಇಲ್ಲ ಹಾಗಲ್ಲ. ಈಗ ಕುಣಿದವರು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇಲ್ಲೇ ಕುಣಿತರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೊಂದ್ ಕಡೆ ಹೋಗಿ ಎರಡೊಂದ್ ಕಡೆ ಕುಣಿದ್ರು ಹೌದಾ? ಹೌದೌದು, ಅದು ವಿಶೇಷ ಅಂತ ಹೇಳಿದ್ದು. ಅಲ್ಲಿ ದೇವೇಂದ್ರ ಆದ್ರೆ ಇಲ್ಲಿ ಕೌರವೇಂದ್ರ. ಮತ್ತಕ್ಷರ ಇಲ್ಲ. ಹೆಚ್ಚಿಗೆ ಒಳ್ಳೆ ಸಭೆ ಒಡೆಯ ಎಲ್ಲ ತಯಾರು ಮಾಡಿ. ಹಾಗಾದ್ರೆ ಹೇಳಿ ಕಳಿಸಿದ್ದಾಗಿದೆಯಲ್ಲ, ಬರ್ರಿ. ಸರಸಿಜಾಸನ ಪಿತನು ಕೌರವನ ಸಭೆಯನ್ನು ಸರಸಿಜಾಸನ ಪಿತನು ಕೌರವನ ಸಭೆಯನ್ನು ಹರುಷದಲ್ಲಿ ಕಂಡೆಂದ ನಗುತ್ತಾ ನೋಡಿದೆಯ ದೂರ
ಒಡನಾಡಿ ಕೆಟ್ಟ ಕೇಡುಗರ ಒಡನಾಡಿ ಕೆಟ್ಟ ಒಡನಾಡಿ ಕೆಟ್ಟ ಒಡನಾಡಿ ಕೆಟ್ಟ ಸಿದ್ಧನಾಗಿ ಬಾ ಎನ್ನುವ ಹಾಗೆ ನನ್ನನ್ನು ಜೊತೆ ಸೇರಿಸಿಕೊಂಡು ಬಂದವರು ನೀನು. ನಮ್ಮನ್ನು ಅನುಸರಿಸಿ ಅನೇಕ ಮಂದಿ ಬಂದವರಿದ್ದಾರೆ. ಹೌದು, ಅವರೆಲ್ಲರನ್ನು ಉಳಿದು ನನಗೇನನ್ನೋ ತೋರಿಸುವುದಕ್ಕೆ ಮುಂದಾಗುತ್ತಾ ಇದ್ದಿ ದೇವರೇ. ಏನು ದೇವರೇ? ನೋಡು ನೋಡು ನೋಡು, ನೋಡ್ತಾ ಇದ್ದೇನೆ. ಕೌರವನ ಸಭೆಯನ್ನು ಸರಿಯಾಗಿ ನೋಡು. ಮೊದಲಿದ್ದಾಗ ಉಂಟಾ? ಖಂಡಿತ ಇಲ್ಲ. ಎಷ್ಟು ಬದಲಾವಣೆ ನೋಡು. ನಿನ್ನೆ ಬಂದು ಹೋದವ ನಾನು. ಹೌದು, ಹೌದಪ್ಪ. ಮೊದಲು ಹಿರಿಯವರೆಲ್ಲ ಮುಂದೆ ಕುಳಿತುಕೊಳ್ತಾ ಇದ್ರು. ಇವತ್ತು ಆಗಲ್ಲ. ಹಿರಿಯರೆಲ್ಲ ದೂರ ಎತ್ತರದಲ್ಲಿ ಕುಳಿತುಕೊಂಡಿದ್ದಾರೆ. ಹಾಗಾದರೆ ಕೌರವ ಮಾಡಿದ ಓಲಗ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಇದು ಇದ್ದದ್ದಲ್ಲ, ಮಾಡಿತ್ತು ಎನ್ನುವುದು ಸ್ಪಷ್ಟ, ಅನುಮಾನವೇ ಇಲ್ಲ. ಓ ಆ ಕಡೆ ತೈಲಚಿತ್ರ, ಈ ಕಡೆ ವರ್ಣರಂಜಿತ ಚಿತ್ರ, ಓ ಆ ಕಡೆ ರೇಖಾಚಿತ್ರ, ಬೇರೆ 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 ರೀತಿಯ ಚಿತ್ರಗಳು. ಹೆಚ್ಚು ಕಡೆ ನನಗೆ ಸಂಬಂಧಪಟ್ಟ ಚಿತ್ರಗಳೇ ಕಾಣ್ತಾ ಇವೆ. ಹೇಗೆ ದೇವರೇ? ಯಮುನಾ ನದಿಯ ತೀರದಲ್ಲಿ ಗೋಪಿಕೆಯರ ವಸನವನ್ನು ಅಪಹರಿಸಿ ಮರ ಏರಿಕೊಂಡು ಕುಳಿತ ಚಿತ್ರ, ಗೋವುಗಳನ್ನು ಕಾಯುತ್ತಿರುವ ಚಿತ್ರ, ಗೋಪಿಕೆಯರೊಟ್ಟಿಗೆ ರಾಸಲೀಲೆ ಆಡುತ್ತಿರುವ ಚಿತ್ರ. ಹಾಗಂತ ಒಂದು ಕಡೆ ಅಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವುದು? ದ್ರೌಪದಿಯ ವಸ್ತ್ರಾಪಹಾರ ಮಾಡುವುದಕ್ಕೆ ಈತ ಆಜ್ಞೆ ಮಾಡಿದ ಚಿತ್ರ. ಅದು ಉಂಟು ಉಂಟು ಉಂಟು. ಆದರೆ ಆಶ್ಚರ್ಯ ಏನು ಗೊತ್ತಾ? ಏನು ದೇವರೇ? ಸೀರೆಯನ್ನು ಅಪಹಾರ ಮಾಡಿದ ಚಿತ್ರ ಉಂಟು. ನಾನು ಸೀರೆಯನ್ನು ಕೊಟ್ಟ ಚಿತ್ರ ಎಲ್ಲಿಯೂ ಇಲ್ಲ. ಅಕ್ಷಯಾಂಬರ ಆಗಲಿ ಅಂತ ಅನುಗ್ರಹಿಸಿ ಸೀರೆಯನ್ನು ಸುಲಿಸುವುದಕ್ಕೆ ಇವನೇ ಆಜ್ಞಾಪಿಸಿದರು. ಇವನ ತಮ್ಮ ದುಶ್ಯಾಸನದಿಂದ ದ್ರೌಪದಿಯ ಸೀರೆಯನ್ನು ಸುಲಿಯುವುದಕ್ಕಾಗದೆ ಸೀರೆಯ ರಾಶಿಯ ಮೇಲೆ ಮೂರ್ಛಾಗತವಾಗಿ ಬಿದ್ದ ಚಿತ್ರ ಒಂದೂ ಇಲ್ಲ. ಹೌದು. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಯಾಕೆ? ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಬಿಕ್ಕಿ ಬೀರಿದ್ದಾನೆ. ಯಾರೋ ಗಳಿಸಿದ್ದು. ಇವನಿಗೆ ಏನು ತೊಂದರೆ ಹೇಳು? ಧರ್ಮಕ್ಕೆ ಯಜಮಾನಿಕೆ ಮಾಡ್ತಾ ಇದ್ದವನಲ್ವೇ ಇವನು. ಹಾಗಾಗಿ ಒಂದು ಕಡೆ ನರ್ತನ, ಒಂದು ಕಡೆ ಗಾಯನ, ಕಂಬಕ್ಕೆಲ್ಲ ಸೀರೆ ಸುತ್ತಿದ್ದಾನೆ. ಅದು ಮತ್ತೂ ವಿಶೇಷ. ಅದು ಅಪಾಯವೂ. ಯಾಕೆ ಗೊತ್ತಾ? ಯಾಕೆ? ಅಪಾಯ ಅಲ್ಲ ಅದು, ಅಪರಾಧಿ ಪ್ರಜ್ಞೆ ಒಳಗಿಂದೊಳಗೆ ಅವನಿಗೆ ಕಾಡ್ತಾ ಇದ್ದಿರಬೇಕು. ತುಂಬಿದ ಸಭೆಯಲ್ಲಿ ನಮ್ಮ ಮನೆತನದ ಸೌಭಾಗ್ಯವತಿ ಸೊಸೆ ಅವಳ ಸೀರೆಯನ್ನು ಸುಲಿಯುವುದಕ್ಕೆ ಯಾವುದೋ ಒಂದು ಸಿಟ್ಟಿನ ಭರದಲ್ಲಿ ನಾನು ಆಜ್ಞಾಪಿಸಿ ಬಿಟ್ಟೆ. ತಪ್ಪು ನಡೆದು ಹೋಯಿತು ಅನ್ನುವಂಥ ಅಪರಾಧಿ ಪ್ರಜ್ಞೆ ಕಾಡಿರಬೇಕು. ದೊಡ್ಡವ ಅಂತ ಕರೆಸಿಕೊಂಡಿದ್ದಾನೆ, ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ. ನಾರಿಗೆ ಕೀ ವಸನ ಎಂದ ಸಭೆಯಲ್ಲೇ ಕಂಬಕ್ಕೂ ವಸನ ಬರುವ ಪರಿಸ್ಥಿತಿ ಬಂತು ಅಂತ. ಅಂದ್ರೆ ಆ ದಿವಸ ಬಿಚ್ಚುವುದಕ್ಕೆ ಪ್ರಯತ್ನ ಪಟ್ಟನಲ್ಲ, ಆಜ್ಞಾಪಿಸಿದ್ನಲ್ಲ, ಇವತ್ತು ಎಲ್ಲ ಕಂಬಕ್ಕೂ ಸೀರೆ ಸುತ್ತಿ ಅಂತ ಆಜ್ಞಾಪಿಸಿದ್ದಾರೆ. ಕೌರವ ಬಿಚ್ಚುವುದಕ್ಕೆ ಮಾತ್ರ ಆಜ್ಞಾಪಿಸುವುದಲ್ಲ, ಸುತ್ತುವುದಕ್ಕೂ ಆಜ್ಞಾಪಿಸ್ತಾನೆ ಎನ್ನುವುದು ಗೊತ್ತಾಗ್ಲಿ ಅಂತ. ಆದ್ರೆ ಇದೊಂದು ಇನ್ನೊಂದುಂಟು. ಬಿಚ್ಚ ಭಾರತದಲ್ಲಿ ಬಿಚ್ಚುತ್ತಾರೆ, ಸುತ್ತ ಭಾರತದಲ್ಲಿ ಸುತ್ತುತ್ತಾರೆ ಎನ್ನುವುದು ಸ್ಪಷ್ಟ, ಅನುಮಾನವೇ ಇಲ್ಲ. ಯಾಕೆ ಹೀಗೆ ಮಾಡಿದ್ದಾನೆ? ಯಾಕೆ? ನನಗೆ ಬರ ಹೇಳಿದ್ದಾನೆ. ಇದನ್ನೆಲ್ಲ ನೋಡಿ ಸಂತೋಷ ಸಂಭ್ರಮವನ್ನು ಕೃಷ್ಣ ಅನುಭವಿಸಿ ಹೋಗಲಿ ಈ ಉದ್ದೇಶದಿಂದ ಮಾಡಿರಬಹುದಾ? ಇರಬಹುದೇ? ಅಲ್ಲವೇ ಅಲ್ಲ. ಮತ್ತೆ ಇದನ್ನೆಲ್ಲ ನೋಡಿ ಮೈ ಮರೆತು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಕೃಷ್ಣ ಓಡಿ ಹೋಗಲಿ ಎನ್ನುವ ದುರುದ್ದೇಶದಿಂದಲೇ ಮಾಡಿದ್ದಾರೆ. ಮತ್ತೆ ಆಚೆ ಈಚೆ ಇದ್ದಾರೆ ನೋಡಿ ದುಷ್ಟ ಚತುಷ್ಟಯರು, ಅವರ ಒಡನಾಡಿ ಕೆಟ್ಟ. ಇವ ಸಂಪೂರ್ಣ ಹಾಳಲ್ಲ, ಸಂಪೂರ್ಣ ಹಾಳಾಗುವುದಕ್ಕೆ ಕಾರಣ ಉಳಿದವರು. ಆದರೆ
ನಾನು ಬಂದದ್ದು ಯಾಕೆ? ಯಾಕೆ? ಮಾತನಾಡುವುದಕ್ಕೆ. ಹೌದು. ಯಾವ ವಿಷಯ ಮಾತನಾಡುವುದಕ್ಕೆ? ಸಂಧಾನವನ್ನ ಮಾಡಿ ಪಾಂಡವರಿಗೆ ಸಲ್ಲತಕ್ಕಂತಹ ರಾಜ್ಯವನ್ನು ಕೊಡಿಸುವುದಕ್ಕೆ. ಇದೇ ವಿಷಯವನ್ನು ಅವನಲ್ಲಿ ಮಾತನಾಡ್ತೇನೆ. ನಾನು ಮಾತನಾಡುವಾಗ ನೀನು ನೋಡ್ಬೇಕು, ಕೇಳುವುದಲ್ಲ, ನೋಡ್ಬೇಕು. ಯಾಕದು? ಅದು ಇರುವುದೇ ವಿಷಯ ಅಲ್ಲ. ಏನು ಕಾರಣ? ಅದು ಆಮೇಲೆ ನಿನಗೆ ಗೊತ್ತಾಗ್ತದೆ ಯಾಕೆ ನೋಡು ಅಂತ ಹೇಳಿದೆ ಅಂತ. ಹಾಗೆ. ಈಗ ಹೇಳುವುದಿಲ್ಲ. ಸರಿ. ಬೇಡ್ತೇನೆ, ಕೊಡದೇ ಇದ್ರೆ ಸಂಪತ್ತು ಸ್ಥಿರವ ದಾರಿಗೆ. ಮುಂದೆ ಹೋಗೋಣ, ಮುಂದೆ ಹೋಗೋಣ. ನೋಡಿರೈ ಕುಲಹೀನರು ನಾಡುಳ್ ಅರ್ಥವ ಒಯ್ವೆನೆಂಬ, ನಾಡುಳ್ ಅರ್ಥವ ಒಯ್ವೆನೆಂಬ ಸಗಾಢದಿಂದ ನಾಡಳಾರ್ಧವ ಒಯ್ವೆನೆಂಬ ಸಗಾಢದಿಂದ ಪ್ರಭು ಬರುತ್ತಾನೆ ಎಂಬುದಾಗಿ ನಾವು ಊಹಿಸಿದ್ದೆವು. ಬಂದ. ಆದ್ರೆ ಆ ಮೊದಲೇ ವಿದುರ ಬಂದಾಗ ಒಂದು ಮಾತನ್ನು ಹೇಳಿದ್ದೆ ನಾನು. ಗೋಪಾಲನಿಗೆ ಭೂಪಾಲನಲ್ಲಿ ಏನು ಮಾತು ಎಂದು. ನನ್ನ ಎಣಿಕೆ ಸುಳ್ಳಾಗಲಿಲ್ಲ. ಗೋಪಾಲಕನೇ ಆಗಿ ಬಂದಿದ್ದಾನೆ. ಯಾಕೆ ಹೇಳಿದೆ ಗೊತ್ತಾ? ಬರುವ ಚೆರಿಯನ್ನು ನೋಡು. ಸಭಾ ವಲಯದ ಒಂದು ದಿಕ್ಕಿನಲ್ಲಿ ನಾವು, ಇನ್ನೊಂದು ಮುಂಬದಿಯಿಂದ ಬಾಗಿಲು ದಾಟಿ ಬರುತ್ತಾ ಇದ್ದಾರೆ. ನೋಡು, ಅವನ ಹೆಗಲ ಮೇಲೆ ಇವನ ಕೈ, ಇವನ ಹೆಗಲ ಮೇಲೆ ಅವನ ಕೈ, ಅವನ ಕಿವಿಯಲ್ಲಿ ಇವನು ಬಾಯಿ, ಇವನ ಕಿವಿಯಲ್ಲಿ ಅವನ ಬಾಯಿ, ಎಲ್ಲ ಕೊಲ್ಲ ಚೇಷ್ಟೆ. ಈಗ ಅವ ಇವನ ಹೆಗಲ ಮೇಲೆ ಕೈ ಹಾಕಿ, ಇವ ಅವನ ಹೆಗಲ ಮೇಲೆ ಕೈ ಹಾಕಿ ನಡಿಲಿಕ್ಕೆ ಆಗುದಿಲ್ವಾ? ಹಾಗಾದ್ರೆ ಪ್ರಜ್ಞೆ ಇಲ್ಲದ ವ್ಯವಹಾರ, ಔಚಿತ್ಯ ಪ್ರಜ್ಞೆ ಇಲ್ಲ. ಹಾಗಾಗಿ ಬಂದಿದ್ದಾನೆ ಈ ಹೊತ್ತು. ಯಾಕೆ ಹೀಗೆ ಬಂದ? ಯಾಕೆ ಹೀಗೆ ಬಂದ? ಅರಸು ಮಕ್ಕಳ ಸಭೆಯ ಅರಸು ಮಕ್ಕಳ ಸಭೆಯ ಇವ ಹೊತ್ತರಿಯ 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 ಟಿವಿಗಳ ಮಾತಿನಳು ಮಾತಿನೊಳಿರುವುದಿತ್ತಲು ತಿರುಗಿ ಕಂಡರೆ ಜರೆಯು ಎದೆಯೋ ಶ್ರೇಷ್ಠವಾದ ಜಾಗಕ್ಕೆ, ಒಲಗ ಚಾವಡಿಗೋ ದೇವಸ್ಥಾನಕ್ಕೋ ಹೋಗುವಾದ ಒಂದು ಕ್ರಮ ಅಂತುಂಟು. ಮಹಾರಾಜರನ್ನು ಕಾಣುವುದು ಹೇಗೆ, ಸಭೆಯನ್ನು ಪ್ರವೇಶಿಸುವುದು ಹೇಗೆ, ಈಗ ನೀತಿ ನಿಯಮ ಅಂತಿಲ್ವಾ? ಖಂಡಿತ ಅದು ಯಾವುದು ಗೊತ್ತಿಲ್ಲದೆ ಬರ್ತಾ ಇದ್ದಾನೆ. ಯಾಕೆ? ಜೊಲ್ಲು ಸುರಿಸುವ ಗೊಲ್ಲ. ಅವನಿಗೆ ಓಲಗ ಅಂದ್ರೆ ಎಂತದ್ದು ಅನ್ನುವುದೇ ಗೊತ್ತಿಲ್ಲ ಬಹುಶಃ, ಅಲ್ವಾ? ಮತ್ತೆ ಮಾನ ಮರ್ಯಾದೆ ಅಂದ್ರೆ ಗೊತ್ತೇ ಇಲ್ಲ. ಹಾಗಾಗಿ ಈ ರೀತಿ ಬರುತ್ತಾ ಇದ್ದಾನೆ. ಅರಸು ಮಕ್ಕಳ ಸಭೆಯ ಹೊಕ್ಕರಿಯ ನೀತ. ಆದ್ರೂ ಅವನು ಮುಖದಲ್ಲಿ ಕಂಡ್ಯ ಯಾರ್ಯಾರಿಂದಲೂ ಆಗ್ಲಿಲ್ಲ. ಹಸ್ತಿನಾವತಿಯ ಸಂಧಾನದ ವ್ಯವಸ್ಥೆ ಮಾಡುವುದಕ್ಕೆ ನಾನು ಮಾಡುತ್ತಾ ಇದ್ದೇನೆ ಎನ್ನುವ ಸೊಕ್ಕು ಹಮ್ಮು ಬರ್ತಾ ಇದ್ದಾನೆ. ಹಾಗಾಗಿ ಮುಗುಳ್ನಾಗೆ ಯಾವಾಗಲೂ ಅವನು ಬಾಯಿ. ಈಗೆಲ್ಲ ಇವನಿ ಇದೆಲ್ಲ ನನ್ನ ಎದುರಿಗ, ನಮ್ಮೆದುರು ನಡೆದೀತ ಅವನದ್ದು. ಸೂರ್ಯನ ಬೆಳಕಿನ ಎದುರಿನಲ್ಲಿ ಮಿಂಚು ಹುಳ ಮಿಂಚುವುದಕ್ಕೆ ಸಾಧ್ಯವ? ಅಲ್ವಾ? ಅದಕ್ಕೊಂದು ಕೆಲಸ ಮಾಡೋಣ. ರೂಢಿಯಲ್ಲೊಂದು ಮಾತುಂಟು, ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂದು. ಅರ್ಥ ಆಯ್ತಾ? ಬಹಳ ಅಹಂಕಾರ ಮಾಡಿದ್ನ ಅದನ್ನು ಯಾರು ಮಾತಾಡಿಸುವುದೇ ಅಲ್ಲ. ಅವನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳ. ಇಡೀ ಸಭೆಗೆ ಒಂದು ಸೂಚನೆ,
ಬರುವ ಯಾರು ಇವನನ್ನು ಮಾತನಾಡಿಸಬಾರದು. ಸಭೆಯಲ್ಲಿದ್ದವರು ಯಾರಾದರೂ ಕೃಷ್ಣನನ್ನ ಮಾತನಾಡಿಸಿದ್ರೆ 1000 ಮಣ ಬಂಗಾರ. ಭೂತಳೇಶನ ಸಭೆಗೆ ದೈತ್ಯ ವಿಘಾತಿ ಬಂದ, ಭೂತಳೇಶನ ಸಭೆಗೆ ದೈತ್ಯ ವಿಘಾತಿ ಬಂದ. ಘನ ಮದೋ ಮತದಿಂದ ಕುಳಿತಿಯ, ಘನ ಮತದಿಂದ ಕುಳಿತಿಯ, ಬಣಗು ರಾಯನ ಗರ್ವ ಇಳಿಸುವೆ, ಬಣಗು ರಾಯನ ಗರ್ವ ಇಳಿಸುವೆ ಎನ್ನುತ್ತ ಒತ್ತಿದ ಸಿರಿ ಚರಣ ದುಂಗುಟದೊಳ್ ಅವನಿಯನೋ. ಜನಮಗೆ ಇಳೆ ಮಗುಜ ಅಂತಕನುಗ ಪೀಠ ಸಮೇತ ಹರಿಪದ ವನಜದಲ್ಲಿ ಕೆಡೆದಿರಲು ಕಂಡಿತ್ತೆಂದ ಅಸುರಾರಿ. ಏನಯ್ಯ ಇಂತ ಏನಯ್ಯ ನಮ್ಮ ಪರವ ಕಳ್ದು ನಿನಗೆ, ಏನಯ್ಯ ನಮ್ಮ ಪರವ ಕಳ್ದು ನಿನಗೆ. ಜ್ಞಾನ ತಪ್ಪಿದೆ, ಜ್ಞಾನ ತಪ್ಪಿದೆ ಮಗಳ ಆನಂದದೊಳಗೆ, ಆನಂದದೊಳಗೆ. ಸಂಧಾನಕ್ಕೆ ನೀನೇ ಯಾಕೆ ಬೇಕು ಎನ್ನುವುದು ಹಾ ಈಗ ಅರ್ಥ ಆಯ್ತು ನನಗೆ. ಓಹೋ ಯಾಕೆ ಹಾ ಬಿದ್ದವರನ್ನು ಕಂಡು ಹಾ ಬಗೆ ಬಗೆಯಲ್ಲಿ ಹೌದು. ಉಪಚರಿಸುವುದಕ್ಕೆ ಮುಂದಾಗುತ್ತಾ ಇತ್ತು. ಯಾಕೆಂದ್ರೆ ಹಾ ಎತ್ತರದ ಪೀಠವನ್ನು ಯಾರೇ ಕುಳಿತಿದ್ದ, ಯಾರೂ ಮಾತನಾಡಬಾರದು ಆಜ್ಞೆಯನ್ನು ಮಾಡಿದ. ಹೌದು ನಮಗೆ ಮಾತನಾಡುವುದು ಅನಿವಾರ್ಯ. ನಿಜ. ಈಗ ನಿನ್ನಲ್ಲಿ ಏಕೆ ಕೇಳ್ತೇನೆ, ಏನು ದೇವರೇ? ಕೆಳಗಿದ್ದವರು ಹಾ ಮೇಲೆ ಹೋಗುವುದು ಸುಲಭ, ಮೇಲಿದ್ದವರು ಕೆಳಗೆ ಬರುವುದು ಸುಲಭ. ಮೇಲಿದ್ದವರು ಕೆಳಗೆ ಬರುವುದೇ ಸುಲಭ.
ನಾನು ಮಾಡಿದ್ದೇ ಅದನ್ನು. ಅದಕ್ಕಾಗಿಯೇ ನಾನು ಮಾತನಾಡ್ತೇನೆ, ನೀನು ನೋಡು ಅಂತ ಹೇಳಿದ್ದು ಅದಕ್ಕಾಗಿ. ಈಗ ನೋಡಿದೆಯಲ್ಲ, ಈ ಕೆಳಗೆ ಬಂದಿದ್ದಾನೆ. ನನಗೆ ಆಶ್ಚರ್ಯ, ಇವ ಯಾಕೆ ಬಿದ್ದುಕೊಂಡಿದ್ದಾನೆ? ಒಬ್ಬರು ಎದ್ದು ಬರುವುದಿಲ್ಲ, ಎತ್ತುವುದಿಲ್ಲ, ಆದರಿಸುವುದಿಲ್ಲ, ಉಪಚರಿಸುವುದಿಲ್ಲ. ಓಹೋ, ತಿರುಗುಬಾಣ ಆಗಿದೆ. ಅವ ಮಾಡಿದ ಆಜ್ಞೆ ಅವನ ಪಾಲಿಗೆ ಮುಳುವಾಗಿದೆ. ಯಾರಾದ್ರೂ ಎದ್ರೆ ಇಷ್ಟು ದಂಡ ಅಂತ ವಿಧಿಸಿದ್ದಾನೆ ಈಗಾಗಲೇ. ಹಾಗಾಗಿ ಅರಸ ಬಿದ್ರು ಒಬ್ರು ಹೇಳುವುದಿಲ್ಲ. ಪಾಪ, ನಾವು ಬಂದ ಮೇಲೆ ಸುಮ್ಮನೆ ನೋಡಿ ಹೋಗುವುದಕ್ಕಾಗ್ತದ? ಆಗುವುದಿಲ್ಲ. ಓ ಬಾವ, ಇಂಥದ್ದು ಏನಯ್ಯ, ಇಂಥದ್ದು ಏನಯ್ಯ. ಅಲ್ಲ ನಾನು, ಓ ಹೀಗಾಗಿರ್ಬೇಕು, ಕೂಡಲೇ ಕೃಷ್ಣ ಬರಲಿ ಅಂತ ನೀನು ಹೇಳಿ ಕಳುಹಿಸಿದೆ. ಪ್ರಾಯಶಃ ನಾನು ಇಷ್ಟು ಬೇಗ ಬರ್ತೇನೆ ಅಂತ ನಿನಗೆ ಯೋಚನೆಗೆ ಬರಲಿಲ್ಲ. ಥಟ್ಟನೆ ನಾನು ಬಂದೋ ಇಲ್ಲವೋ, ನನ್ನನ್ನು ಕಂಡು ಆನಂದಾತಿರೇಕದಲ್ಲಿ ಜ್ಞಾನ ತಪ್ಪಿ ಹೋಯ್ತು. ಜ್ಞಾನ ತಪ್ಪಿದ ಮೇಲೆ ದೇಹದ ಮೇಲೆ ಹಿಡಿತಾ ಇರ್ತದ, ಬೀಳುವುದೇ ಅವರು. ಹಾಗಾಗಿಯೇ ಇವ ಬಿದ್ದ. ಹಾಗೆ ಬಿದ್ದದ್ದಾದ್ರೆ ಹೀಗೆ ಬೀಳುವುದಕ್ಕೆ ಸಾಧ್ಯ ಇಲ್ಲ. ನೋಡವ ಏನು ಹಿಡ್ಕೊಂಡಿದ್ದಾನೆ. ಹೊರಗ ತೂಗೆಯ ಇಳಿಯುವುದು ತಡವೇನೋ ಹೊರ ಬತ್ತುಗೆಯ ಇಳಿಯುವುದು ಇಳಿಯುವುದು ತಡವೇನೋ ಬರದಿ ಏಕೋ ಭಾವದಲ್ಲಿ ಪೀಠ ಸಗೀತ ಬರದಿ ಏಕೋ ಭಾವದಲ್ಲಿ ಪೀಠ ಸಗೀತ ಚರಣದೊಳ್ಳುರುಳುವುದುಂಟೆ ನಾನಿಲ್ಲ ಸರಿಸಕ್ಕೆ ಬರುತ್ತಿದ್ದೇನಲ್ಲೋ ಸಂಬಳ ನಿನ್ನ ಸರಿಸಕ್ಕೆ ಬರುತ್ತಿದ್ದೇನಲ್ಲೋ ಸಂಬಳ ಚರಣದೊಳ್ಳುರುಳುವುದುಂಟೆ ನಾನಿಲ್ಲ ಸರಿಸಕ್ಕೆ ಬರುತ್ತಿದ್ದೇನಲ್ಲೋ ಸಂಬಳ ಏನಯ್ಯ ಏನಯ್ಯ
ನನಗೆ ಕಾಣುವುದೇನು ಗೊತ್ತೋ ದೇವ, ಏನು? ಇವ ಮಾತ್ರ ಬೀಳುವುದಲ್ಲ, ಹಾ ಈ ಪೀಠವನ್ನೂ ಬೀಳಿಸ್ತಾನೋ ಅಂತ ಕಾಣುವುದು ನನಗೆ. ವಿದುರ, ದೇವ, ಆ ಭ್ರಮೆ ಇವನಿಗುಂಟು. ಹೌದು. ನಾನಿದ್ರೆ ಪೀಠ, ನಾನು ಬಿದ್ದರೆ ಆ, ಪೀಠವೂ ಇರುವುದಿಲ್ಲ, ಬಿದ್ದು ಹೋಗ್ತದೆ. ಅದು ಅವನ ಭಾವನೆ. ಆದ್ರೊಂದು ಎಚ್ಚರಿಕೆ ಬೇಕು. ಏನು? ತಾನು ಬೀಳುವುದಿದ್ರೆ ಈ ಪೀಠದಿಂದ ಎನ್ನುವ ಎಚ್ಚರಿಕೆ ಇನ್ನಾದ್ರೂ ಬಂದ್ರೆ ಒಳ್ಳೇದು. ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕಿತ್ತು. ಹೌದು. ನೀನು ಹೇಳಿದ್ದು ಹೌದು. ವಿದುರ, ದೇವ, ಏನು ನಮ್ಮನ್ನು ಸ್ವಾಗತಿಸುವುದಕ್ಕೆ ಬೇಕಾಗಿ ಅವ ಥಟ್ಟನ ಸಿಂಹಾಸನದ ಎದ್ದು ಕೆಳಗಿಳಿದು ಓಡೋಡಿ ಬರಬೇಕು ಅಂತ ಭಾವಿಸಿರಬೇಕು. ಅವಸರ ಗೊತ್ತಿಲ್ಲ ನನ್ನ ಊಹೆ. ಹಾ, ಆವಾಗ ಒಂದು ಕಾಲನ್ನು ಹೀಗೆ ಒಂದು ಮೆಟ್ಟಿಲ ಮೇಲೆ ಇಟ್ಟ. ಅವಸರದಲ್ಲಿ ಇಟ್ಟಿದ್ದಲ್ವೋ, ಮೆಟ್ಟಿಲು ಜಾರಿ ಹೋಯ್ತು. ಆವಾಗ ಬೀಳುವುದಕ್ಕೆ ತೊಡಗಿದ. ದೇವರೇ, ಹೆದರಿಕೆಯಾಗಿ ಗಟ್ಟಿಯಾಗಿ ಆಧಾರಕ್ಕೆ ಸಿಂಹಾಸನ ಹಿಡ್ಕೊಂಡಿರಬೇಕು. ಪರಿಣಾಮ ಹಾ, ಪೀಠ ಸಹಿತ ಬಿದ್ದ. ನೀವು ಹೇಳಿದ್ ಸರಿ ಉಂಟದು. ಹಾ ಯಾಕೆ ಬಲ್ಲಿರ, ಹಾ. ಇಲ್ಲಿ ಮಾತ್ರ ಅಲ್ಲ, ಹಾ ಇವನ ಹುಟ್ಟೇ ಸ್ವಲ್ಪ ಅವಸರದಲ್ಲೇ ಆದದ್ದು, ಹಾ ಪೂರ್ಣವಾಗಿ ಬೆಳಿಲಿಲ್ಲ, ಹಾ ಅವಸರದಲ್ಲೇ ಭೂಮಿಗೆ ಬಿದ್ದವ. ನಾನು ಕೇಳಿದ ಹಾಗೆ ಹಾ, ಇವನ ಹುಟ್ಟು ಅವಸರಕ್ಕಿಂತಲೂ ಬಹಳ ಕಾಲ ತಡೆಯಿತು, ಹಿಡಿಯಿತು. ಆಮೇಲೆ ಎಷ್ಟೋ ವರ್ಷ ಆ ಗಾಂಧಾರಿ ಹೊತ್ತು ಕುಂತಿಗೆ ಸಂತಾನ ಆಯಿತು ಅನ್ನೋದು ಕೇಳಿದಾಗ ಹೊಟ್ಟೆ ಕಿಚ್ಚಿನಿಂದ ಹೊಟ್ಟೆಯನ್ನು ಹೊಸಕಿಕೊಂಡ್ಲಂತೆ. ಆವಾಗ ಪಿಂಡ ಪಿಂಡಗಳಾಗಿ ಹುಟ್ಟಿದ್ರಂತೆ. ವೇದವ್ಯಾಸರ ಆಗಮನ ಆಯ್ತಂತೆ. ಕೃತ ಭಾಂಡದಲ್ಲಿಟ್ಟು ಇವರನ್ನು ಪೋಷಿಸಿದ್ರಂತೆ, ಹುಟ್ಟಿಗೆ ಕಾರಣರಾದ್ರಂತೆ. ಅವಸರ ಅಂತ ಹೇಳಿದ ಕಾರಣ ಏನು ಗೊತ್ತು ದೇವರೇ? ಹಾ ಅನುಗ್ರಹಿಸಿದ ವೇದವ್ಯಾಸರೇ ಹೇಳಿದ್ದು, ಒಂದು ಮಂಡಲ ಪರ್ಯಂತರವಾಗಿ ರಕ್ಷಿಸಿದ್ದೆ ಹೌದಾದ್ರೆ ಹಾ. ಶ್ರೇಷ್ಠ ಮಗ ಹುಟ್ಟುತ್ತಾನೆ, ಹಾ ಅದಾಗುವ ಪೂರ್ವದಲ್ಲೇ ಹುಟ್ಟಿದ ಅನ್ನುವ ಕಾರಣಕ್ಕೆ ಅವಸರ ಅಂತ ಅದು ಹೇಳಿದ್ದ. ಹೌದು, ಹೊಟ್ಟೆ ಕಿಚ್ಚು ಬಂದು ಹುಟ್ಟಿದ್ದು ಹೌದು ಸರಿ ವಿದುರ. ದೇವ, ಆದರೆ ಪಾಪ ಹೀಗೆಲ್ಲ ನಮಗೆ ನೋಡುವುದಕ್ಕಾಗುವುದಿಲ್ಲ ಅಲ್ವೇನೋ. ಎಂಥವ ಎಲ್ಲಿ ಬಿದ್ದುಕೊಂಡಿದ್ದಾನೆ, ಹಾ. ಹೇಳುವವರಿಲ್ಲ ಕೇಳುವವರಿಲ್ಲ. ನಾವು ಬಂದ ಮೇಲೆ ಸುಮ್ಮನೆ ಬಿಟ್ಟು ಹೋಗೋದಕ್ಕಾಗ್ತದ? ಆಗುದಿಲ್ಲ. ಓ ಬಾಬಾ, ಸನಿಹಕ್ಕೆ ಬರುತ್ತಿದ್ದೇನಲ್ಲೋ ಸಂಪನ್ನ. ಹೀಗೆ ಬಿದ್ದು ಇಲ್ಲಿ ಪೀಠ ಸಹಿತ ಹೊರಳಾಡುವುದನ್ನು ನೋಡುವುದಕ್ಕೆ ಚರಣ ಏನಗೆ ಬಹು ನೋವಾಯಿತಯ್ಯ. ಚರಣ ಏನಗೆ ಬಹು ನೋವಾಯಿತಯ್ಯ. ಚರಣ ಎನಗೆ ಬಹು ನೋವಾಯಿತಯ್ಯ, ನೋವಾಯಿತಯ್ಯ. ಅರಸ ನೀನತಿ ಸುಖವಂತ ನಲ್ಲಯ್ಯ. ಅರಸ ನೀ ಅತಿ ಸುಖವಂತ ಅಲ್ಲಯ್ಯ. ಹರ ಹರ ತನು ಯೇಸು ನೊಂದಿತೋ ನಿನಗೆ. ಹರ ಹರ ತನು ಯೇಸು ನೊಂದಿತೋ ನಿನಗೆ. ಹೊರಳಬೆ ಏಳೆಂದ ಆಸಬೆಯೊಳಗೆ. ಹೊರಳಬೇಡೇಳೆಂದ ಆಸಬೆಯೊಳಗೆ.
ಹೊರಳಬೇ ಏಳೆಂದನ ಸಭೆಯೊಳಗೆ ಹರಗರ ತನು ಎದು ನುಗ್ಗಿದು ನಿನಗೆ ಹೊರಳಬೇಡಿ ಏಳೆಂದನ ಸಭೆಯೊಳಗೆ ಏನಯ್ಯ ಇಂಥ ಏನಯ್ಯ ಸಂಗ್ರಹಿಸಿದ್ದನ್ನೆಲ್ಲ ಹಾ ಇಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದಾರೆ. ಹೌದು ಮುತ್ತು ರತ್ನಗಳು. ಹಾ ಅದರ ಮೇಲೆ ನಡೆದು ನಿನ್ನ ಕಾಲಿಗೇನಾದರೂ ನೋವಾಯ್ತು ದೇವರು? ಹಾ ಅದರಿಂದೆಲ್ಲ ನೋವಾಗಲೇ ಇಲ್ಲ. ಮತ್ತೇನಾಯ್ತು? ರತ್ನ ಖಚಿತವಾಗಿರುವಂತ ಪೀಠ ಸಹಿತ ನನ್ನ ಪಾದ ಮೇಲೆ ಬಿದ್ದು ಹೊರಲಾಡ್ತಾ ಇದ್ದಾರೆ. ಅಯ್ಯಯ್ಯೋ ಯಾಕೆ ದೇವರೇ? ಅಯ್ಯ ಬಾ ಅದು ಏನು ನೋವು ಯಮ ಯಾತನೆ ಯಾರಿಗೆ? ಬಾಬಾ ಸಹಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಹೀಗೆ ತುಂಬಿದ ಸಭೆಯಲ್ಲಿ ಹೊರಲಾಡಬೇಡ. ಹೇಳು, ಮಾತಾಡು, ಹೇಳು. ಹರಿಯ ನಿನ್ನ ಸ್ತುತಿಯನ್ನು ಕೇಳಿದು ಗೌರವ ಸೆರಗಿಂದ ವದನಮ್ಮನ ಮಾಡಿ ಗದ್ದುಗೆ ಎಳಿರದೆ ಮಂಡಿಸಲಾಗ ಅರಸ ಮೋನಿದಿಗೆ ಏಕೆ ತನ್ನಲೇ ಅರಸ ಮೋನಿದಿಗೆ ಏಕೆ ತನ್ನಲಿ ಕರುಣವಿಲ್ಲವೇ ನಿನಗೆ ತನ್ನಲಿ ಕರುಣವಿಲ್ಲವೇ ನಿನಗೆ ಸತಿಯರ ತೆರದಿ ಮಂಡೆಯ ಪಕ್ಕಿಸದೆ ಕಣ್ಣೆರೆದು ನೋಡೆ ಮೋರಿಗೆ ಮರೆ ಮಾಡಿ ಕುಳಿತಿದ್ದಿ. ಪ್ರಪಂಚದಲ್ಲಿ ನಾರಿಯರು ನಾಚಿಕೆಯಿಂದ ಹೀಗೆ ಮೋರಿಗೆ ಮರೆ ಮಾಡಿಕೊಂಡು ಕುಳಿತುಕೊಳ್ತಾರೆ. ಅದನ್ನು ಬಿಡು, ಕಣ್ಣು ತೆರೆದು ನನ್ನನ್ನು ನೋಡು, ಪ್ರೀತಿಯಿಂದ ಮಾತಾಡು ಬಾವಾ, ಮಾತಾಡು. ಗರ್ಜಿಸಿ ನುಡಿದ ಕುರು ಜನಪ ಗರ್ಜಿಸಿ ನುಡಿದ ಕೋಪನು ನನಗೆ ಮಾತುಗಳೇಕೆ ನೋಡಿದೆ ಗುಣಗಳೆಲ್ಲ ಬಂದೆ 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 ಆಯ್ತಾ? ಇನ್ನು ನೀನು ಎದ್ದ ಮೇಲೆ ಆಯ್ತು. ಅಲ್ಲ, ನಿನ್ನ ನಂಜಿನ ಮಾತು ಮುಗಿತಾ ಇನ್ನು ಅಂತ ಕೇಳೋದು. ಒಂದಾದ್ರೂ ನಂಜಿನ ಮಾತಾಡಿದ್ದೇನು? ಅಲ್ಲ, ಅಷ್ಟು ಹೌದು, ಒಂದು ಅಲ್ಲ, ಒಂದಲ್ಲ, ಅಷ್ಟು ಹೌದು. ಅದು ಹೇಗೆ? ನಿನ್ನ ಸ್ವಭಾವ ನನಗೆ ಮೊದಲಿನಲ್ಲೇ ಪರಿಚಯ. ಓ ನೀ ಎಂತಮ್ಮ ಗೊತ್ತಾ? ಹಾ ಹೆಣದ ಮೇಲೆ ಹೋಳಿಗೆ ತಿನ್ನು ಜಾತಿಯವ. ಏನಂದ್ರ ಅರ್ಥ? ಹೇಳ್ದವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅಂದ್ರೆ ನಾನು ಕಷ್ಟದಲ್ಲಿದ್ದಾಗ ನೀನು ಸಂತೋಷ ಪಡುವಮ್ಮ. ಹಾ ಹಾ ಈಗೇನಂದ್ಯ? ಹಾ ನಿನ್ನ ಕಾಲು ಯಾಕೆ ನೋವಾಯ್ತು? ಅಯ್ಯಯ್ಯೋ, ಪೀಠ ಸಹಿತ ಬಿದ್ದೆ. ಅಬ್ಬಬ್ಬಾ. ಅಲ್ಲಿ ಕೊಲ್ಲತಿಯರ ಜೊತೆಯಲ್ಲಿ ಹಾ ಗುಡ್ಡದಲ್ಲಿ ಕಲ್ಲು ಮುಳ್ಳುಗಳ ನಡುವೆ ತಿರುಗುವಾಗ ಹಾ ನಿನ್ನ ಕಾಲೇನಾಗಲಿಲ್ಲ ಅಲ್ವಾ? ಅದು ಕಾಲು ಅಡಿಗೆ ಅಂಟಿದ್ದು, ಇದು ಕಾಲ ಮೇಲೆ ಬಿದ್ದದ್ದು. ಮೇಲಿನ ಗಾಯ ಆಯ್ತು. ನೋಡ ನೋಡ, ಎಲ್ಲ ನನಗೆ ಅರ್ಥ ಆಗ್ತದೆ. ಹಾ ನಿನಗೆ ಧೃತರಾಷ್ಟ್ರ ಒಬ್ಬವನೇ ಕುರುಡ ಅಂತ ಹೇಳಿದ್ದಾರೋ, ಹಾ ಕೌರವನು ಮತ್ತು ಕುರುಡ ಅಂತ ಯಾರಾದ್ರೂ ಹೇಳಿದ್ದಾರೆ? ಇಲ್ಲಿವರೆಗೆ ಯಾರು ಹೇಳಲಿಲ್ಲ. ಅಲ್ಲ ಅಂತ ತೋರಿಸ್ತೇನೆ. ನಿನ್ನ ಕುಂಕು ಮಾತುಗಳೆಲ್ಲ ನನಗೆ ಅರ್ಥ ಆಗ್ತಾ ಇದೆ. ಓಹೋ, ಯಾಕೆಂದ್ರೆ ಹಾ ಕುರುಡ ಅಲ್ಲ ಅಂದ ಯಾಕೆ? ಹಾ ನೀನು ಮಾತನಾಡುವಾಗ ಅವನಡೆ ತೋರಿಸುವ ಚೇಷ್ಟೆ ಎಲ್ಲ ನಾ ಕಂಡಿದ್ದೇನೆ.
ಓಹೋ. ಅದು ಏನ್ ಮಾಡೋಣ, ಬಿದ್ಕೊಂಡಿದ್ದೆ. ಹಾ 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 ಮತ್ತೆ ಹಾ ಈ ಪೀಠ ಸಹಿತ ಬಿದ್ನಲ್ಲ, ಹಾ ಉದ್ದೇಶಪಟ್ಟಲ್ಲ, ಹಾ ಹಾ ಅದೊಂದು ಆಕಸ್ಮಿಕ. ಸರಿ ಸರಿ. ಅದ್ರ ಒಂದು ಅರ್ಥವನ್ನ ನಾವು ಮಾಡಿಕೊಳ್ಳಬಹುದು. ಹಾ ಹಾ ಏನೆಂದು, ಏನ ನಾ ಬಿಟ್ರು ಪೀಠನನ್ನು ಬಿಡುವುದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಬಹುದು. ಅಲ್ಲ, ಪೀಠವೇ ನಿನ್ನನ್ನು ಹಿಡ್ಕೊಂಡು ಬಿದ್ರೆ ಹಾಗೆ ಅರ್ಥ ಮಾಡ್ಬೋದಿತ್ತು. ನೀನೇ ಪೀಠ ಹಿಡ್ಕೊಂಡು ಬಿದ್ದೆ, ಪೀಠ ಬಿದ್ರು ನೀನು ಬಿಡುವುದಿಲ್ಲ ಅನ್ನೋ ನಾನು ಅರ್ಥ ಮಾಡಿಕೊಂಡೆ. ಖಂಡಿತ ಬಿಡುವುದಿಲ್ಲ, ಯಾವ ಕಾಲಕ್ಕೂ ಕೊಡುವುದೂ ಇಲ್ಲ. ಇನ್ನೊಂದು ಮಾತು, ನಿನ್ನಕ್ಕೆ ನಿನಗೆ ನಮ್ಮರ ಮನೆಯೊಳ ಮಗನಿಗೆ ಮನವಾಗದಿರೆ ಗಂಗಾ ತಮಜ ಗುರು ಕೃಪರಾಲಯದಿ ಭೋಜನವನುಳಿದು ಮತ್ತೆಯಲ್ಲ ನೀನು ಬರುವಾಗ ಹಾ ಹೇಳಿ ಕಳುಹಿದ್ದೆ. ಹೌದು. ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ರು ಗೊತ್ತಾ? ಹೌದಾ? ಹಸ್ತಿನಾವತಿಯ ಹಾ ಓಣಿಗಳಲ್ಲಿ, ಹಾ ರಾಜ ಬೀದಿಗಳಲ್ಲಿ ಹಾ ತಳಿರು ತೋರಣ. ಹಾ 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 ಯಾಕೆ ಇಲ್ಲಿ ಹಾ ನಿನ್ನನ್ನೇ ದೇವರು ಅಂತ ಹೇಳುವ ಒಂದು ಪಂಗಡ ಉಂಟು, ಹೌದದು. ಗೊತ್ತಾಯ್ತಾ? ಹೌದು. ಅವರಲ್ಲ, ಶ್ರೀಕೃಷ್ಣ ಭಜನಾ ಮಂಡಳಿಯವರು. ಅವರು ನಿನ್ನನ್ನು ಪರಿಚಯಿಸಬೇಕೆಂದು ಅದರಲ್ಲಿ ಆಚಾರ್ಯ ಭೀಷ್ಮರು, ದ್ರೋಣಾಚಾರ್ಯರು, ಬೇಡ ನಮ್ಮಪ್ಪ ಹುಟ್ಟು ಕುರುಡ ಕಾಣ್ಲಿಕ್ಕಾಗುವುದಿಲ್ಲ ಗೊತ್ತುಂಟು. ಹಾ ಮನೆಯ ಹೊಸ್ತಿಲವರೆಗೆ ಬಂದಿದ್ದ ಹೌದಾ? ನಿನ್ನನ್ನು ಉಪಚರಿಸಬೇಕೆಂದು. ಓಹೋ. ಅಲ್ಲ, ನೀ ಮಾತಾಡ್ಸಿದ್ನಿ ಅನ್ನೋದು ಗೊತ್ತುಂಟು, ಹಾ ಒಳಗೊಂದು ಹೋಗಲಿಲ್ಲ ಅನ್ನೋದು ಬಿಟ್ರೆ ಒಳಗೋಗ್ಲಿ. ನೀ ಗಂಡಸರಿದ್ದ ಮನೆ ಒಳಗೆ ಹೋಗುವುದಿಲ್ಲ, ನಂಗೆ ಗೊತ್ತು. ಓಹೋ. ಆಮೇಲೆ ಹಾ ಅವರು ಯಾರ ಮನೆಯಲ್ಲಿಯೂ ಊಟ ಮಾಡದೆ ಹಾ ನೀವು ಹೋದದ್ದು ಎಲ್ಲಿಗೆ? ಇದ್ರು ಮನೆಗೆ ಅಲ್ವಾ? ಅವ್ರ ಮನೆಯಲ್ಲಿ ಹೆಂಗಸಿದ್ರು ಇದ್ರು. ಹೌದಾ? ಪುಳ್ಳೆ ತೊತ್ತಿನ ಮಗನ ಮನೆಯಲ್ಲಿ ಮಗಳ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿನಿಂದಲೇ ಹಸಿವ ನೀಗಿದೆ. ಹಾಗೆಗಳಲ್ಲ ಪಾಂಡವರು ನೀ ಅಗಡು ಎನಗೆ ಯಾರ ಮನೆಯನ್ನು ಪ್ರವೇಶ ಮಾಡಿದೆ ಉಳಿದ್ಯಾರದೋ ಬೇಡ. ಇಡೀ ಹಸ್ತಿನಾವತಿಯಲ್ಲಿ ನನ್ನ ತಮ್ಮ ದುಶ್ಯಾಸನ ಮನೆ ಹಾ ವಿಶೇಷವಾದದ್ದು. ಅಬ್ಬಬ್ಬಾ. ಹೌದು ಅವನಿಗೆ ಬೇಕು ಅದು. ಹೌದು, ವಿಶೇಷವಾದದ್ದು. ಅಂತಹ ಮನೆಯಿಂದ ಅವನನ್ನ ತೆರವುಗೊಳಿಸಿ ಹಾ ನಿನಗೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದೆ. ಅಯ್ಯಪ್ಪ, ವಾತಾಯನ ವ್ಯವಸ್ಥೆ ಇರುವ ಮನೆ. ಹೋಗದೆ ಇದ್ದದ್ದು ಒಳ್ಳೇದಾಯ್ತು. ಆಯ್ತಾ? ಅಲ್ಲಿಗೂ ನೀ ಬರಲಿಲ್ಲ, ಹೋದದ್ದು ಒಂದು ಮನೆಗೆ. ಹಾ ನಮ್ಮ ವಿದುರನ ಮನೆ. ನೋಡು, ಹಿಂದೆ ಬಳಸುವ ಶಬ್ದ ನೋಡು, ನಮ್ಮ ವಿದ್ರ. ಹೌದಾ? ನಂಗೆ ಗೊತ್ತುಂಟು ಏನು, ಕೆಪ್ಪ ದೇವರಿಗೆ ಮರದ ಜಾಗಟೆ ಎಂದು. ಆಯ್ತಾ? ಚೋರ ಗುರು, ಚಾಂಡಾಲ ಶಿಷ್ಯ, ನಿಮ್ಮಿಬ್ಬರು ಜೋಡಿ ಅಂದ್ರೆ ಮರದ ಜಾಗಟೆ ಪಡೆದ ಹಾಗೆ. ಹೋಗ ಅವರ ಮನೆಯಲ್ಲಿ ಊಟ ತೀರಿಸಿಕೊಂಡೆಲ್ಲ. ಕೌರವ ಎಲ್ಲವ ಕೌರವ ಮತ ಗರ್ವದಿಯ ಎಲ್ಲವ ಕೌರವ ಮತ ಗರ್ವದಿ ಮುಂದೊಳವನಿ ನರಿಯದೆ ಶೌರ್ಯದಿ ಮುಂದೊಳವನಿ ನರಿಯದೆ ಶೌರ್ಯದಿ ಕುಲಯಿನ ಎನ್ನುತ್ತಿದ್ದ ಜನರೆಯ ಗೋವಳನೆಂದು ಹರಿಯ ನಿಂದಿಸಿದೆಯ. ಇದು ತನಕ ನೀ ಮಾಡಿದ ಸರ್ವಕೃತ್ಯವನ್ನು ಸಹಿಸಿಕೊಂಡ ಕಾರಣ ಏನು ಬಲ್ಲಯ್ಯ? ನೀನು ಎಳೆಯ ಕೌರವ ಎನ್ನುವ ಕಾರಣಕ್ಕೆ ಬೇಕಾಗಿ ಈಗ ನೀನಾಡುತ್ತಿರುವಂತ ಮಾತುಗಳನ್ನು ಕೇಳಿ ನಿನಗಾಡುವ ಮಾತೇನು ಬಲ್ಲಯ್ಯ? ಎಲ್ಲವ ಕೌರವ ಮತಗರ್ವದಿ, ಮದವನ್ನೇ ತುಂಬಿಸಿಕೊಂಡು ಗರ್ವಭರಿತ ಮಾತುಗಳನ್ನಾಡುತ್ತಾ ಇದ್ದೀಯ. ಏನ್ ಹೇಳಿದೆ? ಕಷ್ಟ ಕುರಿತಾಗಿ ನುಡಿಯನ್ನಾಡ್ತಿ, ನನ್ನ ಉಂಟಾಗಿ ನುಡಿಯನ್ನಾಡ್ತಿ. ಆಡುವ ನಿನಗೆ ನಿನ್ನ ಸ್ವರೂಪ ಜ್ಞಾನ ಉಂಟಾ ಕೇಳುತ್ತೇನೆ. ವೇದವನ್ನೇ ವಿಭಾಗಿಸಿ ಅಂತ ವೇದವ್ಯಾಸರಿಂದ ವಿಭಾಗಿತವಾದಂಥ ಪಿಂಡದ ತುಂಡಿನಲ್ಲಿ ಹುಟ್ಟಿದವ. ಹೀಗಾಗಿ ಹೋದಿಯಲ್ಲ, ನಿನ್ನ ಕುರಿತಾಗಿ ಅನುಕಂಪ ಬರ್ತದೆ ನನಗೆ. ಕೃಷ್ಣ ಏನು, ಕೃಷ್ಣ ಎಷ್ಟು ಏನು ನಿನ್ನ ಪಾಲಿಗೆ ಅರ್ಥ ಆಗಲಿಲ್ಲ. ವೇದವನ್ನೇ ಉದ್ಧರಿಸಿ ಅಂತ ಮತ್ಸ್ಯಕ್ಕೆ ಯಾವ ಜಾತಿಯೋ ಅದಲ್ಲ, ಸಮುದ್ರವನ್ನು ಮಥನ ಮಾಡುವ ಕಾಲಕ್ಕೆ ಮಂದರವನ್ನು ಎತ್ತಿದಂತ ಕೂರ್ಮಕ್ಕೆ ಯಾವ ಜಾತಿಯೋ, ಉಗ್ರ ನರಸಿಂಹನಾಗಿ ದುರುಳನ ಎದೆಯನ್ನು ಬಗೆದ ನರಸಿಂಹನಿಗೆ ಯಾವ ಜಾತಿಯೋ, ಅದೆಲ್ಲದಕ್ಕೂ ಇರುವ ಜಾತಿ ಕೃಷ್ಣನಿಗೆ ಎಚ್ಚರಿಕೆ ಬೇಕು.
ಕೃಷ್ಣನ ಕುರಿತಾಗಿ ಮಾತ್ರ ಹೇಳಿದ್ದಲ್ಲ, ಆಡಿದ್ದೇನು ನನ್ನ ಕುಲ. ಎನ್ನ ಕುಲವನ್ನೆಲ್ಲ ಬಲ್ಲರು ಎನ್ನ ಕುಲವನ್ನೆಲ್ಲ ಬಲ್ಲರು ಮೂಡ ನಿನ್ನ ದುರ್ಗುಣವನ್ನ ಹರಿಯರು ಮೂಡ ನಿನ್ನ ದುರ್ಗುಣವನ್ನ ಹರಿಯರು ಮುನ್ನ ನೀನು ಅಧಿಪುತ್ರ ಕಾಣಲು ಹೋಗಿ ನಿನ್ನ ತಾಯಿಯೊಡನೆ ಈಗ ಕೇಳಲ ನನ್ನ ಕುಲದ ಕುರಿತಾದಂತ ಪ್ರಶ್ನೆ ಮಾಡುತ್ತಾ ಇದ್ದೀಯ. ನನ್ನ ಕುಲ ಯಾವುದು ಎನ್ನುವುದು ಸೇರಿದ ಸರ್ವರಿಗೂ ವಿದಿತವಾದಂತ ವಿಚಾರ. ನನ್ನ ಕುಲದ ಕುರಿತಾಗಿ ತುಂಬಿದ ಸಭೆಯಲ್ಲಿ ಪ್ರಶ್ನೆ ಕೇಳ್ತೀಯ ಅಥವಾ ಇಂಥ ಮಾತುಗಳನ್ನಾಡ್ತೀಯ ಅಂತಾದ್ರೆ ಇದು ಚಂದ್ರವಂಶೀಯನಾಗಿ ಆಡುವ ಮಾತು ಅಲ್ಲವೇ ಅಲ್ಲ. ಚಂದ್ರವಂಶರಿಗೆ ಇಂಥ ಸಂಸ್ಕಾರ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನೀನು ಯಾವ್ದೋ ಬೇರೆ ವಂಶ ಇರಬೇಕು. ಹೋಗಿ ನಿನ್ನ ತಾಯಲ್ಲಿ ಕೇಳು. ಅದನ್ನೆಲ್ಲ ತುಂಬಿದ ಸಭೆಯಲ್ಲಿ ಹೇಳುವ ಸಂಸ್ಕಾರ ನನ್ನದಲ್ವೇ ಅಲ್ಲ. ಆದ್ರೂ ಹೇಳಿದೆಯಲ್ಲ ನನ್ನನ್ನು ಏನೆಂದು ತೊತ್ತಿನ ಮಗ ಎನ್ನುವ ಹಾಗೆ. ಎಲ್ಲುಂಟು ಕೇಳ್ತೇನೆ. ಚಂದ್ರವಂಶೀಯರಾದಂಥ ನೀವು ಹುಟ್ಟಿ ಬಂದ ಬಗೆಯ ಕುರಿತಾಗಿ ಆಲೋಚನೆ ಮಾಡಿದ್ದೆ ಹೌದಾದ್ರೆ, ಯಯಾತೆಯ ಮಡದಿಯಾದಂಥ ಶರ್ಮಿಷ್ಠೆ ದೇವಯಾನಿಗೆ ದಾಸಿಯೇ ಆದದ್ದು. ಅವಳ ಹೊಟ್ಟೆಯಲ್ಲಿ ಹುಟ್ಟಿಯಂತ ಪುರುವಿನ ನಂತರಲ್ಲಿ ಹುಟ್ಟಿ ಬಂದವರು ನೀವೆಲ್ಲ ದಾಸರಾಗ್ತೀರಿ ಹೊರತಾಗಿ ನಾ ದಾಸಿ ಪುತ್ರ ಆಗುವುದಕ್ಕಿಲ್ವೇ ಇಲ್ಲ. ಎಷ್ಟಾದರೂ ಏನೇ ಆದರೂ ನಾನು ನಿನಗೆ ಚಿಕ್ಕಪ್ಪ, ಚಿಕ್ಕವನೇ ಆದರೂ ನಿನಗಪ್ಪ, ನೀ ಎಷ್ಟೇ ದೊಡ್ಡವನಾದರೂ ನೀ ನನಗೆ ಮಗನೇ ಎನ್ನುವ ಒಂದು ಮಮಕಾರಕ್ಕೆ ಬೇಕಾಗಿ ಹಿಡಿದದ್ದೇನು ಮಲ್ಲಯ್ಯ. ನೀನೇನೇ ಆಡಿದರೂ ಸಹಿಸಿಕೊಂಡು ಇದು ತನಕ ಇದ್ದವರು ನಾವು ಒಂದೊಮ್ಮೆಗೆ ಪಾಂಡವರೊಡನೆ ಮೈತ್ರಿಯನ್ನು ಮಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಮೈತ್ರಿಯರು ಬಾಡುವ ಮಾತಿಗೆ ತಿರಸ್ಕಾರದ ನುಡಿಯಾಡಿ ತೊಡೆ ನಿಂತವ ನೀನು. ಆ ಕಾಲಕ್ಕೆ ಅವರು ಕೊಟ್ಟ ಶಾಪ ಭೀಮನಿಂದ ನಿನ್ನ ತೊಡೆ ಮುರಿಯುವಾಗಲಿ ಎನ್ನುವ ಹಾಗೆ ನಮ್ಮವ ಎನ್ನುವ ಕಾರಣಕ್ಕೆ ಬೇಕಾಗಿ ಅವರ ಪಾದಮೂಲದಲ್ಲಿ ಬಿದ್ದು ಬೇಡಿಕೊಂಡೆ ರಕ್ಷಿಸಬೇಕು ಎನ್ನುವ ಹಾಗೆ ಆ ಕಾಲಕ್ಕೆ ಒಂದು ಧನುರ್ಬಾಣವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದ್ದಾರೆ. ಆದ್ರೆ ಏನು ಮಾಡೋಣ, ಇದನ್ನು ಉಳಿಸಿಕೊಳ್ಳುವಂತ ಭಾಗ್ಯ ನನಗಿಲ್ಲದೆ ಹೋಯಿತು. ಯಾಕವಲ್ಲಯ್ಯ, ಭೀಮನಿಂದ ನಿನ್ನ ತೊಡೆಯನ್ನು ಮುರಿಯುವುದನ್ನು ಉಳಿಸುವುದಕ್ಕೆ ಬೇಕಾಗಿ ಹಿಡಿದಿರುವ ಧನುರ್ಬಾಣ. ನೀನು ಭೀಮನ ವಿರೋಧಿ ಅಲ್ಲ ಅಂತ ಈಗ ಅರ್ಥ ಆಯ್ತು ನನಗೆ. ಅರಕ್ಷಣದ ಮೊದಲು ಹೇಳಿದೆಯಲ್ಲ, ಹಗೆಗಳಲ್ಲ ಪಾಂಡವರು ನೀನಗಳು ನನಗೆ ಎನ್ನುವ ಹಾಗೆ ಪಾಂಡವರಿಂದ ರಕ್ಷಿಸುವುದಕ್ಕೆ ಬೇಕಾಗಿ ವಿದುರ ಸಿದ್ಧನಾದ. ದೈವವನ್ನೇ ವಿರೋಧಿಸುವುದಕ್ಕೆ ಮುಂದಾಗ್ತೀಯ ಅಂತಾದ್ರೆ ನೀನೊಬ್ಬ ದೈವದ್ರೋಹಿಯಾಗಿ ಹೋಗುತ್ತೆ. ದೈವದ್ರೋಹಿಯನ್ನು ಉಳಿಸಿದೆ ಅಂತಾದ್ರೆ ನಾನೂ ದೈವದ್ರೋಹಿಯಾಗಿ ಹೋಗುತ್ತೇನೆ. ಆ ಕಾರಣಕ್ಕೆ ಬೇಕಾಗಿ ಹಿಡಿದಿರುವ ತನುಸ್ಸನ್ನು ಸರಸ್ವ್ಯಾಸ ಮಾಡಿದ್ದೇನೆ. ಸುಯೋಧನ ನಿನ್ನ ರಕ್ಷಣೆಗೆ ಬೇಕಾಗಿ ಹಿಡಿದದ್ದು ಈ ಕಾಲಕ್ಕೆ ಕೆಳಗೆ ಬಿಟ್ಟಿದ್ದೇನೆ. ನಿನಗೆ ಸಂಗ್ರಹಿಸುವ ಮನಸ್ಸುಂಟು ಅಂತಾದ್ರೆ ನಿನ್ನ ಹೆಣ ಸುಡ್ಲಿಕ್ಕಾಗ್ತದೆ, ಎತ್ತಿಟ್ಟಿಕೊ. ನೋಡಿದ್ರೆ ಹೆಣ ಸುಡ್ಲಿಕ್ಕೆ ಬಹಳ ದಿವಸ ಇಲ್ಲ. ಆದ್ರೆ ಹಿಂದೆ ಮಂತ್ರಿ ಆಗಿದ್ದವ, ಈಗ ಸ್ಥಾನ ಇಲ್ಲ. ಖಂಡಿತ ಈ ರಾಜ್ಯದಲ್ಲ, ಯಾವ ರಾಜ್ಯದಲ್ಲೂ ಅಷ್ಟೇ ಹಾಲಿ ಮಾಜಿಗಳ ಜಗಳ. ಮತ್ತೆ ಮಂತ್ರಿ ಸ್ಥಾನ ಹೋದ್ಮೇಲೆ ತಲೆ ಕೆಟ್ಟು ಹೋಗ್ತದೆ ಕೆಲವು. ಹೌದು. ಆದ್ರೆ ಅವ ಹೇಳಿದೊಂದು ಮಾತು ಕೇಳಿದ್ಯಾ? ಏನು? ಕೈಯಲ್ಲಿ ಬಿಲ್ಲು ಹಿಡಿದದ್ದು ನಿನ್ನ ತಲೆ ಕಾಯುವುದಕ್ಕೆ. ಅವ ತೊಡೆ ಮುರಿಯುವುದು, ಇವೇ ತಲೆ ಕಾಯುವುದು. ಅಂದ್ರೆ ನಾ ತೊಡೆ ಮುರ್ಕೊಂಡು ಬಿದ್ಕೊಂಡೇ ಇರ್ಲಿ ಅಂತ ಬಹುಶಃ ಇವನು ಯೋಚನೆ ಆಗಿರ್ಬೇಕು. ಇದ್ರೂ ಇರಬಹುದು. ಹೋಗ್ಲಿ, ನಾಳೆ ಮಾತ್ರ ಹಸ್ತಿನಾವತಿಯಲ್ಲಿ ತಿರುಗುವಂತಿಲ್ಲ. ಇವತ್ತು ರಾತ್ರಿ ಇಡೀ ಎಲ್ಲರ ಮನೆಗೂ ಹೋಗಿ ಹೇಳುವುದು ಒಂದೇ, ನಾ ಸಿಕ್ಕಾಪಟ್ಟ ಬೈದೆ ಅವ್ ಮಾತೇ ಆಡ್ಲಿಲ್ಲ ಅಂತ. ಮಾತಾಡಿ ಮುಗಿಸ್ಲಿಕ್ಕೆ ಸಾಧ್ಯ, ಪುಣ್ಯಕ್ಕೆ ಅವತ್ತು ಬರ್ಲಿಲ್ಲ ಅಷ್ಟೇ. ಆಯ್ತು, ಹೋಗ್ಲಿ, ಮುಂದಿನ ಕಾರ್ಯ ಮಾಡ. ಕೃಷ್ಣ, ನೀನು ಹಸ್ತಿನಾವತಿಗೆ ಬರುತ್ತೀಯಾ ಎಂಬುದನ್ನು ಕೇಳಿ
ನಿನಗೆ ಊಟದ ವ್ಯವಸ್ಥೆ ಮಾಡಿದ್ದೆವು. ಯಾಕೆ ಊಟಕ್ಕೆ ಬರಲಿಲ್ಲ? ಕೇಳು. ಧನುಜರಿಪು ನಗುತ್ತೆಂದ ರಾಯರ ಮನೆಗಳಲ್ಲಿ ಗೋಪಾಲರಾರೋಗಣಿಗೆ ಯೋಗ್ಯತರಲ್ಲ. ಖಂಡಿತ ಅಲ್ಲ. ಮಗುಳ ಪಾಂಡು ತನಯರಿಗೆ ಖನ ವಿರೋಧಿಗಳೈಸ. ಮಗುಳ ಪಾಂಡು ತನಯರಿಗೆ ಘನ ವಿರೋಧಿಗಳೈಸ. ನೀವಿಂದ ಬರಲಿ ಬಂಧುತ್ವವಾದುದು. ಬರಲಿ ಬಂಧುತ್ವವಾದುದು. ತನಗೆ ಕೇಳ್ವೆ ಪೇಳ್ವೆನ ಬಂದೊಳವ ನಿನಗಿಂದ. ಕೇಳೈ ಪೇಳ್ವೆ ನಾ ಬಂದ್ವಲವ ನಿನಗಿಂದ. ನಿನ್ನ ಮಾತನ್ನು ಕೇಳಿದ್ರೆ ನಗೆ ಬರ್ತದೆ. ಯಾಕ? ಒಂದು ಸಣ್ಣ ಊಟದ ವಿಷಯಕ್ಕಾಗಿ ಇಷ್ಟೆಲ್ಲ ಸಿಟ್ಟು ನನಗೆ ತಡವಾಗಿ ಅರ್ಥವಾಯಿತು. ನಿನಗೆ ಸಿಟ್ಟು ಬರುವುದಕ್ಕೆ ಕಾರಣ ನೀನು ಮಾತಾಡದೇ ಇರುವುದಕ್ಕೆ ಕಾರಣ, ನಿಮ್ಮವರು ಮಾತನಾಡದೇ ಇರುವುದಕ್ಕೆ ಕಾರಣ ನಿಮ್ಮ ಮನೆಗೆ ನಾವು ಊಟಕ್ಕೆ ಬರಲಿಲ್ಲ. ಊಟಕ್ಕೆ ಬರಬಹುದಿತ್ತು. ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡದೇ ಇದ್ದವನೇನೂ ಅಲ್ಲ. ನನಗೂ ನಿನಗೂ ಸಂಬಂಧ ಉಂಟಲ್ಲ, ಬಿಯಗ ಸಂಬಂಧ. ನಿನ್ನ ಮಗಳು ಲಕ್ಷಣೆಯನ್ನು ನನ್ನ ಮಗ ಸಾಂಬ ಮದುವೆ ಆಗಿದ್ದಾನೆ. ನಾವು ಬಿಯಗರು. ಎಷ್ಟೋ ಸಂದರ್ಭದಲ್ಲಿ ಬಂದಿದ್ದು ಉಂಟು, ಊಟ ಮಾಡಿದ್ದು ಉಂಟು. ಆದರೆ ಈಗ ನಾನು ಊಟ ಮಾಡುವ ಹಾಗಿಲ್ಲ. ಯಾಕೆ? ಆ ಗೋವಳ ಬಂದ ರೈತರಲ್ಲಿ ಬರದೇ ಇದ್ರು ಹೋಗಲಿ. ನೀನು ನನ್ನನ್ನು ಗೋವಳ ಅಂತ ಸಂಬೋಧಿಸಿದ್ದಿ. ನೀನು ಭೂಪಾಲಕ, ನಾನು ಗೋಪಾಲಕ. ಗೋಪಾಲಕ ಭೂಪಾಲಕನೊಟ್ಟಿಗೆ ಸಾಪಂಕ್ತಿ ಭೋಜನಕ್ಕೆ ಕುಳಿತುಕೊಂಡ್ರೆ ನನಗೇನೂ ತೊಂದರೆ ಇಲ್ಲ, ನಿನ್ನ ಘನತೆ ಕುಂದಾಗ್ತದೆ. ಅದು ಒಂದೇ ಕಾರಣ ಅಲ್ಲ, ನಿನ್ನಲ್ಲಿ ಹೇಳ್ತೇನೆ ನಾನು. ದ್ವಿಷದಾನ್ನಂ ನಭೋಕ್ತವ್ಯಂ, ವೈರಿಗಳ ಮನೆಯ ಅನ್ನ ನಿಷಿದ್ಧ ಅಂತ ಶಾಸ್ತ್ರೋಕ್ತಿ ಉಂಟು. ಪಾಂಡವರು ನಿನಗೆ ವೈರಿಗಳು, ಪಾಂಡವರು ನನಗೆ ಬಂಧುಗಳು, ಸ್ನೇಹಿತರು. ನಿನ್ನ ವೈರಿಗಳ ಆದೇಶದಂತೆ ಸಂಧಾನಕ್ಕಾಗಿ ನಾನು ಬಂದವ. ನೇರವಾಗಿ ಅಲ್ಲದೇ ಇದ್ರೂ ಪರ್ಯಾಯವಾಗಿ ನಾನು ವೈರಿಯೇ ಆಗಿ ಪರಿಣಮಿಸಿ ಬಿಡ್ತೇನೆ. ಊಟದ ವಿಷಯದಲ್ಲಿ, ಉಳಿದ ಸಂಭಾಷಣೆಯ ವಿಷಯದಲ್ಲ. ಹಾಗಾಗಿ ವೈರಿಗಳ ಮನೆಯನ್ನ ನಿಷಿದ್ಧ ಎಂಬ ಕಾರಣಕ್ಕಾಗಿಯೂ ನಾನು ಊಟಕ್ಕೆ ಬರಲಿಲ್ಲ. ಮತ್ತೆ ಊಟ ಮಾಡಿ ಸಂಧಾನದ ಪ್ರಕ್ರಿಯೆಯನ್ನು ಮಾಡಬಾರ್ದು ಅಂತ ಉಂಟು. ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಮನಸ್ಸಿಲ್ಲದ ವಿಷಯಕ್ಕೂ ಒಪ್ಪಬೇಕಂತ ಅನಿವಾರ್ಯತೆ ಬರ್ತದೆ. ಇನ್ನು ದುಶ್ಯಾಸನನ ಮನೆಯಲ್ಲಿ ಯಾಕೆ ಉಳಿಯಲಿಲ್ಲ? ಯಾಕೆ ನಮ್ಮ ತಂದೆ ನಿನ್ನನ್ನು ಸ್ವಾಗತಿಸುವುದಕ್ಕಾಗಿ ನಿಂತರೂ ನಮ್ಮ ಮನೆಗೆ ಊಟಕ್ಕೆ ಬರಲಿಲ್ಲ? ಕೌರವ, ಪ್ರಾಮಾಣಿಕವಾಗಿ ನಿನ್ನಲ್ಲಿ ಹಂಚಿಕೊಳ್ತೇನೆ ನನ್ನ ಮನಸ್ಸಿನ ಉದ್ದೇಶವನ್ನು. ಎಲ್ಲವರ ಮನೆಯಲ್ಲಿಯೂ ವಾಸ ಮಾಡಬಾರದು. ಯಾಕೆ ಗೊತ್ತಾ? ಯಾರು ಎಷ್ಟು ಹೊತ್ತಿಗೆ ಬೆಂಕಿ ಹಾಕ್ತಾರೆ ಹೇಳುವುದಕ್ಕಾಗುವುದಿಲ್ಲ ಕೌರವ. ಎಲ್ಲವರ ಮನೆಯಲ್ಲಿಯೂ ಊಟ ಮಾಡಬಾರ್ದು. ಯಾರು ಎಷ್ಟು ಹೊತ್ತಿಗೆ ವಿಷ ಹಾಕ್ತಾರೆ ಹೇಳುವುದಕ್ಕೆ ಆಗುವುದಿಲ್ವಂತೆ ಕೌರವ. ನಾನು ಹಾಗೆ ಕೇಳಿದ್ದೆ. ಹೌದಾ? ಏನು ನಂಜಿನ ಮಾತು ಖರ್ಚಾಯ್ತಾ? ಇನ್ನು ಏನು ನಂಜಿನ ಮಾತು? ಸಹಜ ಮಾತು ಇದು. ಅರಗಿನಾಳಕ್ಕೆ ಬೆಂಕಿ ಕೊಟ್ಟದ್ದಕ್ಕಲ್ವ ನೀನು ಹೇಳೋದು? ನನ್ಗೆ ಅರ್ಥ ಆಗ್ತದೆ. ಭೀಮನಿಗೆ ಊಟದಲ್ಲಿ ವಿಷವನ್ನ ನಾವು ಹಾಕಿದ್ದೆವು. ಹೌದಾ? ಆ ಬಗ್ಗೆ ನನ್ನ ಪಶ್ಚಾತ್ತಾಪ ಉಂಟು. ಆಗ್ಲಪ್ಪ, ದೇವ್ರು ದೊಡ್ಡವ. ಈಗಲೂ ನೋಯ್ತಾ ಇದ್ದೇನೆ ಆ ಬಗ್ಗೆ. ಇಷ್ಟು ವರ್ಷ ಆದ್ಮೇಲಾದ್ರೂ ನಿನಗೆ ದೇವ್ರು ದೊಡ್ಡ ಬುದ್ಧಿ ಕೊಟ್ಟ, ಪಶ್ಚಾತ್ತಾಪ ಪಟ್ಟಿಯಲ್ಲ. ಎಂತಕ್ಕೆ ಅಂತ ಹೇಳಿದೆ? ವಿಷ ಹಾಕಿ ತಪ್ಪು ಅನ್ನುವ ಭಾವ ಅದಲ್ವಾ? ಹಾಕಿದ್ದು ಕಡಿಮೆ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಹಾಗಾಗಿ ಈಗ ಅದೇನೇ ಇರ್ಲಿ, ಈಗ ಊಟದ ವಿಷಯ ಮುಖ್ಯ ಅಲ್ಲ. ಈಗ ಒಂದು ವಿಷಯ ಹೇಳ್ತೇನೆ. ಯಾಕೆ ಬರುವುದಿಲ್ಲ, ಬರಲಿಲ್ಲ ಅಂತ ನಾನು ಕೇಳದೆ ತಪ್ಪಾಯ್ತು.
ಎಷ್ಟು ಕಾರಣ ಕೊಟ್ಟಿಯ ನೀನು? ಅಲ್ಲ ಇಷ್ಟು ಕಡಿಮೆ ಒಂದು ಅಸಂಬದ್ಧ ಅಲ್ಲ, ಅಸಂಬದ್ಧ ಅಲ್ಲ. ಎಷ್ಟು ಕಾರಣ ಕೊಟ್ಟಿಯ? ಹೌದು. ಈಗ ಒಂದು ಕೆಲಸ ಮಾಡು, ಹಾ. ನೀ ಬರ್ದಿದ್ರೆ ಮಾಡಿದ ಊಟ ಹಾಳಾಗ್ತದೆ ಅಂತ ನಿಗ್ರಹಿಸುವುದು ಬೇಡ. ಯಾಕೆಂದ್ರೆ ನಮ್ಮಲ್ಲಿ ಸಿದ್ಧಪಡಿಸಿದಂತ ಅಡುಗೆ ಯಾವ ಕಾಲಕ್ಕೂ ಹಾಳಾಗಲಾರ. ಬೇಕಾದಷ್ಟು ಜನ ಇದ್ದಾರೆ ಹೌದಪ್ಪ, ಮುಗಿಸುವುದಕ್ಕೆ. ಅದಕ್ಕೆ ಇದ್ದಾರಲ್ಲ. ಈಗ ಪಾಂಡವರಿಂದ ಕಳುಹಲ್ಪಟ್ಟು ರಾಯಭಾರಿಯಾಗಿ ಬಂದಿದ್ದೀಯಲ್ಲ, ಹೇಳುವುದು ಕೇಳು. ಆದರ ಪಾಂಡು ಸುತರು ಆದರ ಪಾಂಡು ಸುತರು ಜೂಜಿನಲ್ಲಿ ಮೇದಿನಿಯನುರೆ ಸೋತರು, ಜೂಜಿನಲ್ಲಿ ಮೇದಿನಿಯನುರೆ ಸೋತರು. ಆದಿಯಲ್ಲಿ ನಿನಗೆ ಬೇಡ, ಆದಿಯಲ್ಲಿ ನಿನಗೆ ಬೇಡ, ಭಾಷೆ ಸರಿಯಾದು ನೀವರೆಗೆ ಸಿದ್ಧ. ಸುಯೋಧನ, ಅನುದ್ಯೂತದಿಂದ ಸುಹರದ್ಯೂತದಿಂದ ಪ್ರಾರಂಭಿಸ್ತೇನೆ. ಯಾಕಂದ್ರೆ ಮೊದಲನೇ ದ್ಯೂತದಲ್ಲಿ ಎಲ್ಲವನ್ನೂ ನಿನ್ನ ಅಪ್ಪನ ಮಾತಿನಂತೆ ನೀನು ಮರಳಿ ಕೊಟ್ಟೆ ಆಗಿದೆ. ಸುಹರದ್ಯೂತದಲ್ಲಿ ಅನುದ್ಯೂತದಲ್ಲಿ ಒಂದು ನಿಬಂಧನೆ, ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು. ಅಜ್ಞಾತವಾಸದಲ್ಲಿ ಗುರುತಿಸಲ್ಪಟ್ಟರೆ ಮತ್ತೆ ಪುನಃ ಅದೇ ನಿಬಂಧನೆಗೆ ಒಳಪಟ್ಟು ವನವಾಸ ಅಜ್ಞಾತವಾಸವನ್ನು ಅನುಭವಿಸಬೇಕು. ಪಾಂಡವರು ಸೋತರು. ಸೋತ ಹಾಗೆ ಆದಿಯಲ್ಲಿ ಹೇಳಿದ ಹಾಗೆ 12 ವರ್ಷ ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿ ಈಗ ಉಪಪ್ಲಾವ್ಯದಲ್ಲಿ ಬಂದು ತಂಗಿದ್ದಾರೆ. ಮುಗಿಸಿದ್ದೇವೆ ಎನ್ನುವ ಭರವಸೆ ಇದ್ದರೆ ಹಾ, ಬರ್ಬಹುದಿತ್ತಲ್ಲ ನೇರವಾಗಿ ಹಸ್ತಿನಾವತಿಗೆ. ಹೌದು ಬರ್ಬೋದು. ನಿನ್ನನ್ನೇ ಯಾಕೆ ಕಳುಹಿದ್ರು? ಕಾರಣ ಉಂಟು. ನೀ ಮಾಡಿದ ಅಪರಾಧವ, ನೀ ಮಾಡಿದ ಅಪರಾಧವ ಕ್ಷಮಿಸುತ್ತಾ ರಾಮದಲ್ಲಿ ತಾಳ್ದು ತಣ್ಣುವ. ಇನ್ನಾದರವರು ಬಂದು ನಿಮ್ಮೊಡನೆ ಮುಂದಿನಂತಿರ್ಪೆ ಎಂದು ಎನ್ನ ನಿಲ್ಲಿಗೆ ಸಂಧಿಗೆ ಕಳುಹಿದರು ಮನ್ನಿಸೈ ಕರುಣದೊಳಗೆ. ಸುಯೋಧನ, ಪಾಂಡವರು ನೇರವಾಗಿ ಬರಬಹುದಿತ್ತು. ಮರಳಿ ಹೋಗುವುದು ತಮ್ಮ ಪಟ್ಟಣವ, ನಿಬಂಧನೆಯೇ ಹಾಗುಂಟು. ಆದರೆ ಶಿಷ್ಟಾಚಾರಕ್ಕನುಗುಣವಾಗಿ ದೃಪದ ಪುರೋಹಿತ ಶತಾನಂದರಲ್ಲಿ ಧರ್ಮರಾಜ ಹೇಳಿ ಕಳುಹಿಸಿದ. ಅದು ಶಿಷ್ಟಾಚಾರ. ಆದರೆ ನೀನು ಅವರಲ್ಲಿ ಹೇಳಿ ಕಳಿಸಿದ ವಿಧಾನವೇ ಬೇರೆ. ಅವರು ಬಂದು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಪ್ರಕರಣ ಮುಗಿದು ಹೋಗ್ತಾ ಇತ್ತು. ಪಾಂಡವರು ವನವಾಸ ಅಜ್ಞಾತವಾಸವನ್ನು ನೇಮದಂತೆ ಮುಗಿಸಿದರು. ನಾನು ಅದನ್ನು ಭೂಮಿಯನ್ನು ಶಸ್ತ್ರದ ತುದಿಯಲ್ಲಿ ಇರಿಸಿದ್ದೇನೆ. ಸೂಜಿ ಮನೆ ಊರುವಷ್ಟು ಸ್ಥಳವನ್ನು ಪಾಂಡವರಿಗೆ ಸಾಮದಿಂದ ಕೊಡಲಾರೆ. ಅವರು ಅದನ್ನು ಬಂದು ಹೇಳುತ್ತಿರುವಂತೆ ಆ ಮಾತನ್ನೇ ಉದ್ಧರಿಸಿ ಸಂಜಯನನ್ನು ನೀನು ಕಳುಹಿಕೊಟ್ಟೆ. ಅವನು ಅದನ್ನೇ ಹೇಳಿದ. ಕೌರವನ ಅಭಿಪ್ರಾಯ ಇದು. ಆವಾಗ ಧರ್ಮರಾಜನಿಗೆ ತಾನಾಗಿ ಬರುವಂತಿಲ್ಲ. ಯಾಕೆಂದರೆ ಬಿಕ್ಕಟ್ಟು ತಲೆದೋರಿದಾಗ ಮಧ್ಯಸ್ಥಿಕೆ ಎನ್ನುವುದು ಅನಿವಾರ್ಯವಾಗ್ತದೆ. ಆದ್ದರಿಂದಲೇ ಸಂಜಯನಲ್ಲಿ ಧರ್ಮರಾಜ ಹೇಳಿ ಕಳುಹಿಸಿದ್ದು, ಕಡುಗವಾಗಲಿ ನೀತಿಯಾಗಲಿ ನನ್ನದ್ದು ನೀತಿ, ಕೌರವದ್ದು ಕಡುಗ. ಇದು ಯಾವುದನ್ನು ನಿರ್ಣಯ ಆಗಬೇಕು ಅಂತಾದರೆ ಒಡೆಯ ಲಕ್ಷ್ಮೀ ರಮಣನ ಹಿತಃ. ನೀನು ಅದನ್ನು ಒಪ್ಪಿದ್ದೀಯಾ ಅನ್ನುವುದಕ್ಕೆ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿದ್ದಿ. ಹಾಗಾಗಿಯೇ ಆ ಪಾಂಡವರು ಇನ್ನಾದರೂ ಇಲ್ಲಿಗೆ ಬಂದು ನಿನ್ನೊಡನೆ ಎಲ್ಲವನ್ನು ಮರೆತು ಮುನ್ನಿನಂತೆ ಚಂದದಿಂದ ಇರ್ತೇವೆ ಅಂತ ಹೇಳಿ ಕಳುಹಿಸಿದ್ದಾರೆ. ಬರೇ ಹೂ ಆಗ್ತಿದ್ದೇನೆ ಅಂತ ಗ್ರಹಿಸಬೇಡ. ಹಾ, ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೇನೆ. ನೋಡಿದ್ದೇನ. ಯಾಕೆ ಕೇಳು? ಹಾ, ಮುಂದಿನಂತಿರ್ತೇವೆಂದು ಇರ್ಪೆವು ಎಂದು ಹೇಳಿದ್ದಾನೆ. ಹೌದೌದು. ಮುಂದಿನಂತೆ ಅಂದ್ರೆ ಯಾವಾಗನಂತೆ? ಮೊದಲು ನೀವು ಬಾಲ್ಯದಲ್ಲಿ ಕಾಲ ಕಳೆದ ಸಂದರ್ಭ ಬೇಡ ಕೃಷ್ಣ. ಮೊನ್ನೆ ಸಂಜೆಯ ಹೋದಾಗ ಒಬ್ಬೊಬ್ಬರಾಡಿದ ಒಂದೊಂದು ಮಾತು ನನಗೆ ನೆನಪುಂಟು. ಹೌದಾ? ಧರ್ಮರಾಯ ಮಾತ್ರ ತಂದೆ ತಾಯಿಗಳ ಅಂದ್ರೆ ದೊಡ್ಡಪ್ಪ ದೊಡ್ಡಮ್ಮನ ಕ್ಷೇಮ ವಿಚಾರಿಸಿದಂತೆ. ನೀನು ಮಾತಾಡಿದವನೇ ಆಗ. ಹೌದು. ನೀ ಎಲ್ಲೂ ಮಾತಾಡದೆ ಬಿಡ್ಲಿಕ್ಕಿಲ್ಲ ಬಿಡು. ನಾನು ಇದ್ನಲ್ಲ ಅಲ್ಲಿ. ಹೇಳದ್ದೇನು?
ನೀನು ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ಧಾತ್ರಿಯನೇ ಅಲ್ಲವನು. ಹೌದು. ಶತ್ರುಗಳಿಲ್ಲ ಎಂದೆನುತ್ತಾಳುವ ಭೂಪಗೆ ಸ್ವಸ್ಥವೇ. ಆಮೇಲೆ ಭೀಮಸೇನ ಹೇಳಿದಂತೆ ಅವನ ತೊಡೆಗೆ ಕ್ಷೇಮವೇ ಎಂದು ಹೇಳಿದ್ದೆ ನಾನು. ಆಮೇಲೆ ದ್ರೌಪದಿ ಹೇಳಿದ್ಲಂತೆ ಆ ಹೊತ್ತು ಚಿತ್ರಸೇನೆ ಎನ್ನುವ ಗಂಧರ್ವ ಕಟ್ಟಿದ ಹಗ್ಗದ ನೋವು ಹೋಯ್ತಾ ಇನ್ನೂ ಉಂಟ ಮತ್ತೆಂತ ಮುಂದಿನಂತೆ. ಓಹೋ, ಅವರ ಕುರಿತಾಗಿ ನಿನ್ನ ಮೇಲೆ ದ್ವೇಷ ಭಾವನೆ ಉಂಟು. ನೀನೊಬ್ಬ ಅಪರಾಧಿ ಅಂತವರು ಭಾವಿಸಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಎಲ್ಲ ಮಾತುಗಳು. ನೀನು ಹಾಗೆ ಭಾವಿಸುವುದೇ ಬೇಡ. ಯಾಕೆ ಗೊತ್ತಾ, ನಾನು ಬರುವಾಗ ಪ್ರತಿಯೊಬ್ಬರನ್ನು ಕೇಳಿದ್ದೇನೆ. ಎಲ್ಲರೂ ದ್ವೇಷದ ನುಡಿಯನ್ನೇ ಆಡಿದ್ರು. ಕಟ್ಟ ಕಡೆಯಲ್ಲಿ ಕೌರವ ಒಪ್ಪದೇ ಇದ್ರೆ, ಆ ಮಾತನ್ನು ಹೇಳಿದ್ದಾರೆ, ಕೌರವ ಒಪ್ಪಿದ್ರೆ ಎಲ್ಲವರು ದೊಡ್ಡ ಮನಸ್ಸು ಮಾಡಿ ಪಾಂಡವರು ನೀನು ಮಾಡಿದ ಅಪರಾಧವನ್ನೆಲ್ಲ ಕ್ಷಮಿಸುತ್ತಾರಂತೆ. ನೀನೇನಾದರೂ ತಿಳಿದೋ ತಿಳಿಯದೆಯೋ ಅಥವಾ ಪಾಂಡವರೇನಾದರೂ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದ್ರೆ, ತಪ್ಪನ್ನ ಅಪ್ಪಿತಪ್ಪಿ ಮಾಡಿದ್ರೆ ನೀನೊಂದು ದೊಡ್ಡ ಮನಸ್ಸು ಮಾಡ ಮರ್ತು ಬಿಡ್ಬೇಕಂತೆ. ನಾನು ಮಾಡಿದ್ದು ಅವರು ಕ್ಷಮಿಸ್ತಾರೆ. ಕೇಳಿದೆಯ ಕರ್ಣ ಕೇಳಿದೆಯ ಕರ್ಣ ಜೂಜಿನಲ್ಲಿ ಮೈಯ ಸೋತವರಿಗೆಂದ, ಜೂಜಿನಲ್ಲಿ ಮೈಯ ಸೋತವರಿಗೆಂದ ಸಾವಾಸವೇನು ಕಡೆಗೆ ನಮ್ಮೊಳಗಿಯರಯ್ಯ ಸಂಧಾನಕ್ಕೆ. ಕೇಳಿದ್ರ ಎಂತ ಚುರುಕು ಮಾತು ಇವನದ್ದು, ಬುದ್ಧಿವಂತಿಕೆಯ ಮಾತದು. ಸರಿ ಗ್ರಹಿಸು. ನಾವು ತಪ್ಪು ಮಾಡಿದ್ರೆ ಅವ್ರು ಕ್ಷಮಿಸುವುದು, ಅವರಿಂದ ಏನಾದ್ರೂ ತಪ್ಪಾದ್ರೆ ನಾವು ಅದನ್ನು ಮರೆತು ಬಿಡಬೇಕು. ದಟ್ಟ ದರಿದ್ರ ಅವರು, ಅವರಿಗೆ ನಾವು ಕ್ಷಮಿಸುವುದು, ಅವರು ನಮ್ಮನ್ನು ಕ್ಷಮಿಸುವುದು. ವಿಷಯ ಕೇಳು. ಧರ್ಮರಾಯನಿಗೆ ಬಂದು ಕೇಳುವುದಕ್ಕೆ ಬುದ್ಧಿ ಇಲ್ಲ, ಅಂದ್ರೆ ಮನಸ್ಸಿಲ್ಲ. ಕೇಳುವುದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ. ಅಲ್ಲ ಇದ್ರೆ ಅವನೇ ಬರ್ಬೋದಲ್ಲ ಅಲ್ವಾ? ಒಂದು ವೇಳೆ ಧರ್ಮರಾಯನೇ ಬಂದು ಕೇಳಿದ್ರೆ ಅರ್ಧ ರಾಜ್ಯವನ್ನ ಕೊಟ್ಟು ಬಿಡುತ್ತಿದ್ದೇನೋ ಏನೋ ಹೇಳಿಕ್ ಬರುದಿಲ್ಲ. ಆ ಕ್ಷಣ ಆ ಸಂದರ್ಭ ಎಲ್ಲ ಅವಲಂಬಿಸಿಕೊಂಡಿರು. ಹೌದು, ಅವ್ರು ಮಾಡಿದ್ದೇನು? ಅಟ್ಟಿರುವರಿ ಚೋರ ಅಟ್ಟಿರುವರಿ ಚೋರನ ಪಂದ್ಯ ಮಜ ಕೆಟ್ಟನೆಂದೆರಗರವನ ಶ್ರೇಷ್ಠ ನೀವು ಬರೆವೆ ಎನ್ನುತ್ತ ಸಕನ ಕೈ ತಟ್ಟಿ ಕೈ ತಟ್ಟಿ ಕೈ ತಟ್ಟಿ ಮೇಲೆ ಬಂದು ನಗುತ್ತಾರೆ. ಅವನಿಗೆ ಬಂದು ಕೇಳುವುದಕ್ಕೆ ಮುಖ ಇಲ್ಲ. ಹಾಗೆಂದು ಕೆಲಸ ಆಗ್ಬೇಕು. ಕಾರ್ಯಕ್ಕೇನಿತ್ತು ಇವ, ಹಾಗಾಗಿ ಈ ಚೋರನನ್ನು ಅಟ್ಟಿದ್ದಾರೆ. ಏನಾದರೂ ಮಾಡಿ ಯಾರಿಗಾದರೂ ಮಾತಿನಿಂದ ಮರುಳು ಮಾಡಿ ತಮ್ಮ ರಾಜ್ಯವನ್ನು ತರುತ್ತಾರೆ. ನಾವು ಅವನಿಗೆ ಕೊಡುವುದಿಲ್ಲ, ಅರ್ಧ ರಾಜ್ಯ ಅರ್ಧ ರಾಜ್ಯ ಕೊಡುವುದಿಲ್ಲ. ಸುಯೋಧನ ಪೊಡವಿಗೋ ಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ. ಪೊಡವಿಗೋ ಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ. ಕೊಡು ಕುಶಸ್ಥಳ ವರವ್ರಕ ಸ್ಥಳ ವಾರಣಾವತಿಯ. ಸುಯೋಧನ ಕೊಡು ಕುಶಸ್ಥಳ ವರವ್ರಕ ಸ್ಥಳ ವಾರಣಾವತಿಯ. ಬಿಡು ಬಿಡಲವೋ ಅವಂತಿ ನಗರವ, ಬಿಡು ಬಿಡಲವೋ ಅವಂತಿ ನಗರವ. ಒಡನೆ ಶಕ್ರ ಪ್ರಸ್ಥವನ್ನು ಸಗ ತಡೆಯದೆ ಧರ್ಮಜಗೆ
ಸಾಮದೊಳೆಂದನ ಸುರಾರಿ ಒಡನೆ ಶಕ್ರಪಸ್ತವನು ಸಹ ತಡೆಯದೆ ಧರ್ಮಜಗೆ ಸಾಮದೊಳೆಂದನ ಸುರಾರಿ ಆ ಸುಯೋಧನ, ಪಾಂಡವರಿಗೆ ಸೂಜಿ ಮೊನೆ ಊರುವಷ್ಟು ಸ್ಥಳವನ್ನು ಕೊಡ್ಲಿಕ್ಕೆ ನೀನು ಒಡಂಬಡುತ್ತಾ ಇಲ್ಲ. ಅರ್ಧ ರಾಜ್ಯವನ್ನ ಬಿಡು ಕೊಡಲಾರೆ. ಸುಯೋಧನ, ನಿನ್ನ ಮಾತನ್ನು ಕೇಳಿದ್ರೆ ಏನು ಅಜ್ಞಾನಿ ಅಂತ ಅನಿಸ್ತದೆ ಗೊತ್ತಾ? ಹೌದೌದು. ಯಮಜಾತ ಕೆಟ್ಟ ಎಂದೆರಗಲವನ ಶ್ರೇಷ್ಠದಿಂ ಪೊರೆವೆ. ರಾಜಸೂಯಾಧ್ವರದ ಅವಭ್ರತವನ್ನು ಕಂಡಿರುವಂತ ಯುಧಿಷ್ಠಿರ ಧರ್ಮರಾಜ ಕೆಟ್ಟೆ ಅಂತ ಮತ್ತೊಬ್ಬರ ಕಾಲಿಗೆ ಎರಗುವುದಕ್ಕೂ ಉಂಟು. ಅಜ್ಞಾತವಾಸದಲ್ಲಿ ಕಂಕ ಬ್ರಾಹ್ಮಣನಾಗಿ ದೇವರ ಪೂಜೆ ಕೈಂಕರ್ಯವನ್ನು ಕೈಗೊಂಡು ತನ್ನ ರಾಜಸೂಯಾಧ್ವರದ ಔನ್ನತ್ಯವನ್ನು ಅಲ್ಲೂ ಕಾಪಾಡಿಕೊಂಡಿದ್ದಾನೆ. ದೇವರೇ ಪೂಜೆ ಮಾಡುವ ಬ್ರಾಹ್ಮಣರಿಗೆ ಮನೆಯ ಯಜಮಾನ್ನೇ ದಕ್ಷಿಣೆಯನ್ನು ಕೊಟ್ಟು ಕಾಲಿಗೆ ಎರಗುತ್ತಾನೆ. ಎರಗಿದ ಯಜಮಾನಿಗೆ ಆಶೀರ್ವಾದ ಮಾಡ್ತಾನೆ. ಅಲ್ಲಿಯೂ ತನ್ನ ರಾಜತನವನ್ನು ಸಾಮ್ರಾಟತನವನ್ನು ಉಳಿಸಿಕೊಂಡವನು. ದ್ವೈತವನದಲ್ಲಿ ಯಕ್ಷ ಪ್ರಶ್ನೆಯ ಕಾಲ ಒಂದಿತ್ತು. ಮಡಿದು ಬಿದ್ದಂಥ 4 ತಮ್ಮಂದಿರನ್ನು ಕಂಡು ಮಮ್ಮಲ ಮರುಗುತ್ತಿರುವಂತಹ ಸಂದರ್ಭದಲ್ಲಿ ಅದೃಶ್ಯನಾಗಿ ಯಕ್ಷನೊಬ್ಬ ಮಾತನಾಡುವುದಕ್ಕೆ ತೊಡಗಿದನಂತೆ. ನೀರನ್ನು ಮುಟ್ಟಬೇಡ, ನೀರನ್ನು ಮುಟ್ಟುವುದಕ್ಕೆ ಹೋದರೆ ನಿನ್ನ ತಮ್ಮಂದಿರ ಗತಿಯು ನಿನಗೇ ಆಗ್ತದೆ. ನಾನು ಕೇಳಿದ ಪ್ರಶ್ನೆಗೆ ತಮ್ಮಂದಿರ ಹಾಗೆ ಉತ್ತರ ಕೊಡದೇ ಇರಬೇಡ, ಉತ್ತರ ಕೊಡು. ದಾಹದಿಂದ ಬಾಯಾರಿ ತಪ್ಪಿಸುತ್ತಾ ಇದ್ದ. ಆದರೂ ಯಕ್ಷನ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಮುಂದಾದ. ಆತ ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟ ಮೇಲೆ ಮೆಚ್ಚಿದ ಯಕ್ಷ, ನಿನ್ನ 4 ತಮ್ಮಂದಿರಲ್ಲಿ ಯಾರನ್ನು ಬದುಕಿಸಿಕೊಳ್ಳಿ? ನಕುಲನನ್ನು ಬದುಕಿಸಿಕೊಡು ಅಂತ ಹೇಳಿದಂತೆ. ಯಕ್ಷ ಮತ್ತು ಮರುಪ್ರಶ್ನೆ ಹಾಕಿದ್ರಂತೆ. ಬಲಾಢ್ಯನಾದಂಥ ಭೀಮ ಬದುಕಲಿ ಅಂತ ನೀನು ಕೇಳಲಿಲ್ಲ. ಸಮರ್ಥನಾಗಿರುವಂಥ ಅರ್ಜುನ ಬದುಕಲಿ, ನಿನ್ನ ಒಡ ಹುಟ್ಟಿದವ ಬದುಕಲಿ ಅಂತ ಕೇಳಲಿಲ್ಲ. ಇವರಿಬ್ಬರೂ ನಿನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು. ನಿನ್ನ ಮಲತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ನಕುಲನನ್ನು ಯಾಕೆ ಬದುಕಿಸಬೇಕು ಅಂತ ಕೇಳಿದಾಗ ಧರ್ಮರಾಜ ಕೊಟ್ಟ ದಿಟ್ಟ ಉತ್ತರ ಯಮಧರ್ಮ ಒಪ್ಪಿದದಕ್ಕೆ. ಹಿರಿಯ ತಾಯಿಯ ಮಗನಾಗಿ ನಾನೊಬ್ಬ ಹೇಗೂ ಬದುಕಿದ್ದೇನೆ, ನೀನು ಮತ್ತೊಬ್ಬನನ್ನ ಬದುಕಿಸುತ್ತೀಯಾ ಅಂತ ಹೇಳಿದ ಮೇಲೆ ನನಗೂ ಬದುಕುವ ಅವಕಾಶವನ್ನು ಮೊದಲೇ ಇತ್ತಿದ್ಯಾ ಅನ್ನೋದು ಅರ್ಥ ಆಯಿತು. ಫಲತಾಯಿಯ ಮಗ ಒಬ್ಬ ಬದುಕಿಕೊಳ್ಳಿ ಎಂಬ ಕಾರಣಕ್ಕಾಗಿ ಕೇಳಿದೆ. ಅವನ ಈ ವಿಚಾರವನ್ನೇ ಮೆಚ್ಚಿ 4 ಬದುಕಿಸಿದವ ಯಕ್ಷ. ಸತ್ತ ತಮ್ಮಂದಿರನ್ನ ಬದುಕಿಸಿರುವಂಥ ಯುಧಿಷ್ಠಿರ ತಮ್ಮಂದಿರು ಜೀವಂತ ಇರುವಾಗಲೇ ಕೆಟ್ಟೆ ಎಂದು ದುಷ್ಟನಾದ ನಿನ್ನ ಕಾಲಿಗೆ ಎರಗಲಿಕ್ಕುಂಟ, ಅವನನ್ನು ನೀನು ಪೊರೆಯಬೇಕಾದುಂಟು. ಎಂಥ ಜ್ಞಾನ ಇದು! ಬಿಡು. ಇದೇ ಹಠವನ್ನು ಮುಂದುವರಿಸಿದರೆ ಪೊಡವಿ ಓಸುಗ ಬಳಗ ಸಹಿತ ನಡೆಯ ಬೇಡ ಕೃತಾಂತನಲ್ಲಿಗೆ. ಖಂಡಿತ ನೀನು ಒಬ್ಬನೇ ಅಲ್ಲ, ನಿನ್ನನ್ನು ಅನುಸರಿಸಿ ಬಂದಿರುವಂಥ 11 ಅಕ್ಷೋಹಿಣಿ ಸೇನೆ ಅದೆಲ್ಲವೂ ನಿನ್ನ ಬಂಧು ಬಾಂಧವ ಅನುಜ ತನುಜರೊಟ್ಟಿಗೆ ಅಂತಕನ ಅತಿಥಿಯಾಗಬೇಕಾದಂಥ ಸಂದರ್ಭ ನಿನಗೆ ಬರುತ್ತದೆ. ಈ ಅಂತಕನ ಅತಿಥಿಯಾಗದೆ ಬದುಕಬೇಕಾದ್ರೆ ಏನ್ ಮಾಡ್ಬೇಕು? ಅರ್ಧ ರಾಜ್ಯ ಬೇಡ, ಬೇಡ ಬಿಡು. ನಿನಗೆ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ ಅರ್ಧ ರಾಜ್ಯ ಬೇಡ. ಪಾಂಡವರು ಬದುಕುವುದಕ್ಕೆ ಬೇಕಾಗಿ 5 ಗ್ರಾಮ ಕೊಡು ಕುಶಸ್ಥಳ, ವರ ವ್ರಕಸ್ಥಳ, ವಾರಣಾವತವ, ಬಿಡು ಬಿಡಲವೋ ಅವಂತಿ ನಗರವ, ಒಡನೆ ಶಕ್ರಪ್ರಸ್ಥ 5 ಗ್ರಾಮವನ್ನಾದರೂ ಕೊಡು ಸಂಧಾನದಿಂದ. ಮುರಾರಿ ಸುಖದಳು ನಡೆಯಲು ಮುರಾರಿ ಸುಖದಳು ಸಲುಗೆ ಮಾತು ನುಡಿದು ಬೆಟ್ಟ ತಿನ್ನದೆನ್ನಳು. ನೀನು ಬೇಡಿದ 5 ಗ್ರಾಮದಿ ಒಂದರಾನು ಅನುಕೊಡುವನಲ್ಲ ಸಾಮದಿ.
ಜಾಣತನವಿದೆಲ್ಲ ಗೋಪರಾಣಿಯರಲ್ಲಿ ತೋರು ನಮ್ಮ ಸ್ಥಾನದಲ್ಲಿ ಮೆರೆಯಲರಿ ನಡೆಯಲ ಮುರಾರಿ ತಗರಳು ಸಲಿಗೆ ಮಾತಾ ಬಿಡಿದು ಬಿಟ್ಟ ನಿನ್ನದೆನ್ನೋಳು ಬದುಕಲು ಎಂಬ ಕಾರಣಕ್ಕಾಗಿ ಹಾ ನೀನು ನನಗೆ ಹೇಳಿದ ಹಿತದ ಮಾತು ಹೌದು. ಅರ್ಧ ರಾಜ್ಯವನ್ನಾದರೂ ಕೊಡು, ಅಲ್ಲ 5 ಗ್ರಾಮ ಕೊಡು. ಸಾಕು. ನಾ ಹೇಳುವುದೇನು ಗೊತ್ತಾ, ಹಾ ಸುರಕ್ಷಿತ ಹೋಗ್ಬೇಕು ಅಂತ ಆಸೆ ಇದ್ರೆ ಹಾ ಇಲ್ಲಿಂದ ನೀ ಹೊರಡಬೇಕು. ಹಾ ಮತ್ತೆ ಗ್ರಾಮ ಅಂತೆಲ್ಲ ಕೇಳಿದ್ರೆ ಹಾ ಕಷ್ಟ ಆದಿದ್ದು ಯಾಕೆ? ಯಾಕೆ? ಮುಖಕ್ಕೆ ಪೆಟ್ಟು ಬಿದ್ದಿತ್ತು. ಅದು ನೋಡೋಣ. ಯಾಕೆ ಹೇಳಿದೆ ಗೊತ್ತಾ? ಯೋಚನೆ ಮಾಡು. ಹ್ಮ್ ನೀ ಕೇಳಿದಂತ 5 ಗ್ರಾಮ ಹಾ ಫಲವತ್ತಾದ ಭೂಮಿ ಹಸ್ತಿನೇರಿ. ಓಹೋ ಆ 5 ಗ್ರಾಮ ನೀವು ಕೇಳುದು, ಹೌದು. ಕಡೆಗೆ ಹಾಳು ಬಿದ್ದಿದ್ದೆಲ್ಲ ನಮ್ಗ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, 5 ನೀನೇ ಇಟ್ಕೊ, ಉಳಿದದ್ದನ್ನು ಪಾಂಡವರಿಗೆ ಕೊಡು. ಹಾ ವಿಷಯ ಹಾ ಅದು ಮುಗಿಲಿಲ್ಲ ಅಲ್ಲಿಗೆ. ಹಾ ಯಾಕೆ ಹೇಳು, ಹಾ 5 ಗ್ರಾಮ ಮಾತ್ರ ಅಲ್ಲ, ಸೂಜಿಯ ಮೊನೆ ಊರುವಷ್ಟು ನೆಲ ಕೊಡುವುದಿಲ್ಲ. ಯಾಕೆ? ಯಾಕೆ ಕೇಳು, ಹಾ ಹಿಂದೊಬ್ಬ 3 ಪಾದ ಊರುವುದಕ್ಕೆ ಕೇಳಿ 3 ಲೋಕವನ್ನು ಆಳ್ತಿದ್ದಂತೆ ಹಾ 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 ಪಾದದಿಂದ. ಹೌದೌದು ಬಲಿಯಲ್ಲಿ ಹೌದಂತೆ ಹೌದಂತೆ. ನೀನ್ ಕಡಿಮೆ ಕುಳ ಅಲ್ಲ, ಸೂಜಿ ಊರುವಷ್ಟು ನೆಲ ಕೊಟ್ರೆ ಹಾ ನೀನು ಸೂಜಿಯ ಬುಡ ಎಷ್ಟು ದಪ್ಪೋ ಯಾರಿಗೂ. ಆದ್ರೆ ಒಂದು, ಅಲ್ಲಿ ವಾಮನ ಅವನಿಗಾಗಿ ಬೇಡಿದ್ದು, ಇಲ್ಲಿ ನಾನು ನನಗಾಗಿ ಬೇಡಿದ್ದಲ್ಲ, ಪಾಂಡವರಿಗಾಗಿ ಬೇಡಿದ್ದು. ನೀ ಯಾರಿಗ ಕೇಳ? ಹಾ ಕೇಳು ನನ್ನ ಹತ್ರ. ಹೌದು, ನೀನೇ ಕೊಡುದು ನೀನೆ. ಕೊಡುದಿಲ್ಲ, ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತೇನೆ, ಹೋಗ್ತೀಯಲ್ಲ? ಬಿಡುವುದಿಲ್ಲ. ಹೋಗ್ತೀಯಲ್ಲ? ಇಲ್ಲ ಇಲ್ಲ, ಪಡ್ಕೊಂಡೇ ಹೋಗ್ತೇನೆ. ಎಂದು ನಿಮ್ಮನಿದ್ದು ಬರೆದವರನೆಂದು ಶಾಸನ ಬರೆದು ಕಟ್ಟಲು ಜೀವನ ನೋಡುವನು ಬಂಧಿಸಿಟ್ಟಲು. ಎಲವು ಪಾತಕಿ ಪರಿದೆ ಸಾಯದೆ ಎಲವು ಪಾತಕಿ ಪರಿದೆ ಸಾಯದೆ ಒಲಿದು ಪಾಂಡವರುಗಳ ಕೂಡಿಗೋ ಒಲಿದು ಪಾಂಡವರುಗಳ ಕೂಡಿಗೋ ಕೊಲಿಸಲಾರೆದು ಸರ್ವತ ಕೊಳುಗೂಳದಿನಿಲ್ಲ. ಕೌರವ ತುಂಬಿದ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳ್ತೇನೆ, ಈ ಧೈರ್ಯವನ್ನ ಇಲ್ಲಿಯ ತನಕ ಯಾರೂ ಮಾಡಿದ್ದಿಲ್ಲ. ಎಲ್ಲವೋ ಪಾತಕಿ, ಹೀಗೆ ಹೇಳುವುದಕ್ಕೆ ಅನೇಕ ಕಾರಣಗಳುಂಟು. ರಾಯಭಾರಿಯಾಗಿ ಬಂದಂಥ ನನ್ನನ್ನು ರಾಜಧರ್ಮದಂತೆ ಮರ್ಯಾದಿತವಾಗಿ ನಡೆಸಿಕೊಳ್ಳಬೇಕಿತ್ತು. ಎಲ್ಲರೂ ನೋಡ್ತಾ ಇದ್ದಂತೆ ಕಟ್ಟಿ ಹಗ್ಗದಿಂದ ಬಿಗಿದು ಒಳಗೆ ಹಾಕಿ, ಆಯಿತು ನಿನ್ನಿಂದ, ನಿನ್ನ ಹಗ್ಗದಿಂದ ನೀನೇ ಕಟ್ಟಲ್ಪಟ್ಟೆ. ಇದು ಸಾಂಕೇತಿಕವಾಗಿ ಬೇರೆ ಅರ್ಥವನ್ನು ಕೊಡ್ತದೆ. ಅಧಿಕಾರ, ಐಶ್ವರ್ಯ, ಭೂಮಿ, ಬಂಧು ಬಾಂಧವರು, ಈ ಆಶಾ ಪಾಶದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಬಂಧಿಸಲ್ಪಡ್ತಾನೆ. ನಿಜವಾಗಿ ಈ ಬಂಧನ ಬಿಡುಗಡೆಗೊಳ್ಳಬೇಕು ಅಂತಾದರೆ ಆಶೆಗೆ ಕಾರಣ ಮಾರ. ಆ ಬಂಧನದಿಂದ ಮುಕ್ತಿಯನ್ನು ಹೊಂದಬೇಕು ಅಂತಾದರೆ ಮಾರ ಪಿತನೇ ಆಗಬೇಕು. ಮಾರ ಪಿತನಾಗಿ ನಾನು ಮಾತಾಡ್ತಾ ಇದ್ದೇನೆ. ನಿಮ್ಮವರು ಕಟ್ಟಿರುವಂಥ ಪಾಶದಿಂದ ಮುಕ್ತಿಯನ್ನು ಗೊಳಿಸಿದ್ದು ಮಾತ್ರ ಅಲ್ಲ, ನಿನ್ನ ಆಶಾ ಪಾಶದಿಂದಲೂ ಗೊಳಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಇಲ್ಲದೇ ಇದ್ದರೆ
ಅನ್ನಕ್ಕೆ ವಿಷವನ್ನು ಇಕ್ಕುವುದು, ವಾಸಿಸುವ ಮನೆಗೆ ಬೆಂಕಿಯನ್ನು ಕೊಟ್ಟು ಸರ್ವನಾಶ ಮಾಡುವುದಕ್ಕೆ ಮುಂದಾಗುವುದು, ತುಂಬಿದ ಸಭೆಯಲ್ಲಿ ಮಾನವತೆಯ ಮಾನಭಂಗ ಮಾಡುವುದಕ್ಕೆ ಮುಂದಾಗುವುದು ಆತ ತಾಯರು ಮಾಡಬೇಕಾದಂಥ ಹೇ ಕೆಲಸ. ಅಗ್ನಿದೋ ಗರದಶ್ಚೈವ ಶಸ್ತ್ರೋನ್ಮತ್ತೋ ಧನಾಪಹ ಕ್ಷೇತ್ರಧಾರ ಹರಶ್ಚೈತಾನ್ ಷಡ್ವಿದ್ಯಾದ ಆತ ತಾಯಿನ. ಈ 6 ಅಪರಾಧವನ್ನು ಮಾಡಿದವರು ಆತ ತಾಯಿಗಳು ಅಂತ ಅನಿಸಿಕೊಳ್ತಾರೆ. ನೀನು ಮತ್ತೊಬ್ಬರ ಭೂಮಿಯನ್ನು ಅಪಹರಿಸಿದ್ದಿ, ಆತ ತಾಯಿ. ಶಸ್ತ್ರದಿಂದ ಮತ್ತನಾಗಿದ್ದಿ, ಆತ ತಾಯಿ. ಬೆಂಕಿಯಿಂದ ನಾಶ ಮಾಡುವುದಕ್ಕೆ ಮುಂದಾಗಿದ್ದಿ, ಆತ ತಾಯಿ. ವಿಷದಿಂದ ಕೊಲ್ಲುವುದಕ್ಕೆ ಮುಂದಾಗಿದ್ದಿ, ಆತ ತಾಯಿ. ಆತ ತಾಯಿಯನ್ನು ವಿಚಾರ ಮಾಡದೆ ಕೊಲ್ಲಬಹುದು ಅಂತ ಶಾಸ್ತ್ರ ಹೇಳುತ್ತದೆ. ಆದರೆ ನೀನು ಒಲಿದು ಪಾಂಡವರನ್ನು ಕೂಡಿಕೊಂಡೆ ಅಂತಾದರೆ ಖಂಡಿತ ನಾನು ನಿನ್ನನ್ನು ಕೊಲ್ಲಿಸಲಾರೆ. ಕೃಷ್ಣ, ಹಾ, ಒಂದು ಮಾತು ನಿನ್ನಲ್ಲಿ. ಹಾ, ಯಾರನ್ನ ನೀನು ಪಾತಕಿ ಎಂಬುದಾಗಿ ತೀರ್ಮಾನಿಸಿದೆಯೋ ಹಾ, ಅವರನ್ನ ಕೊಲ್ಲುವ ವಿಷಯದಲ್ಲಿ ಯೋಚಿಸಿದವನಲ್ಲ. ಸ್ವತಃ ಸೋದರ ಮಾವ ಕಂಸನನ್ನ ಕೊಂದವ ನನ್ನನ್ನ ಪಾತಕಿ ಎನ್ನಿತ್ತಿಗೆ ಕೊಲೆಸಲಾರೆ ಎನ್ನುತ್ತಾ ಇದ್ದೀಯ. ಯಾಕೆ? ಪ್ರಪಂಚದಲ್ಲಿ ಯಾರಿದ್ದಾರೆ ನಿನ್ನಂಥವರು ಹೇಳು. ಮೂಲದಿಂದ ನೋಡಿದರೆ ಪಾಂಡವರು ದುರ್ವಾಸದತ್ತವಾಗಿರುವಂಥ ಮಂತ್ರದಿಂದ ಹುಟ್ಟಿದವರು. ನೀನು ತ್ರಿಕಾಲಜ್ಞಾನಿಗಳಾಗಿರುವಂಥ ವೇದವ್ಯಾಸರ ಮಂತ್ರಪೂತನಾಗಿ ಹುಟ್ಟಿದವನು. ನಿಮ್ಮವರು ಹೌದು. ತ್ರಿಕಾಲಜ್ಞಾನಿಗಳ ಮಂತ್ರದಿಂದ ಪ್ರಪಂಚದ ಬೆಳಕನ್ನು ಕಂಡವರಿಗೆ ಇಂಥ ದುರ್ಬುದ್ಧಿ ಹೇಗೆ ಬಂತು ಎನ್ನುವುದೇ ಪ್ರಶ್ನಾರ್ಥಕವಾಗಿ ಪರಿಣಮಿಸಿದೆ. ಜೊತೆಯಲ್ಲಿ ಅನಭಿಷಿಕ್ತ ಸಮ್ರಾಟ ನೀನು. ವಿಡಂಬನೆ ಮಾಡುವವರು ಮಾಡಲಿ, ನಿನ್ನ ಅಪ್ಪನೂ ಅಭಿಷಿಕ್ತ ಸಮ್ರಾಟನಲ್ಲ, ನೀನೂ ಅಲ್ಲ. ಆದರೆ ಒಬ್ಬರಾದರೂ ನಿನ್ನ ಮಾತನ್ನು ಧಿಕ್ಕರಿಸುವವರು ಇದ್ದಾರ? ನಿನ್ನ ಮಾತನ್ನು ನೀನು ಬೊಟ್ಟು ಮಾಡಿ ತೋರಿಸಿದರೆ ಬೆಟ್ಟವನ್ನಾದರೂ ತಂದು ಕೊಡ್ತೇ ಎನ್ನುವಂಥ ಉತ್ಸಾಹವನ್ನು ಪ್ರಕಟಿಸುವವರೇ ಇದ್ದಾರೆ. ಹಾಗಾದರೆ ಅಭಿಜಾತತ್ವ, ಪ್ರಭುತ್ವ ಎನ್ನುವುದು ನಿನಗೆ ಹುಟ್ಟಿನಿಂದಲೇ ಸಿದ್ಧಿಸಿದೆ ಎನ್ನುವುದು ಅರ್ಥವಾಗ್ತದೆ. ಸಾಧನೆಯಿಂದ ಸಿದ್ಧಿ ಮಾಡಿಕೊಳ್ಳಬಹುದು, ಆದರೆ ಅಭಿಜಾತತ್ವ ಎನ್ನುವುದು ಹುಟ್ಟಿನಿಂದ ಬರಬೇಕು. ಪ್ರಭುತ್ವ ಎನ್ನುವುದು ಹುಟ್ಟಿನಿಂದ ನಿನಗೆ ಸಿದ್ಧಿಯಾಗಿದೆ. ಅಂಥವರನ್ನು ನಾನು ಕೊಲ್ಲಿಸಬಹುದ? ಪಾಂಡವರಿಗೆ ಸಂಪೂರ್ಣ ಕೊಟ್ಟು ನೀನು ದಾಸರಾಗಿ ಬದುಕು ಅಂತ ನಾನು ಹೇಳ್ತಾ ಇಲ್ವಲ್ಲ. ಹಸ್ತಿನಾವತಿಯವರು ನಿನ್ನ ಪ್ರಭುತ್ವವನ್ನು ಒಪ್ಪಿದ್ದಾರೆ. ಹಸ್ತಿನಾವತಿಗೆ ನೀನು ಸಮ್ರಾಟನಾಗಿಯೇ ಬದುಕು. ಆದರೆ ಪಾಂಡವರಿಗೆ ಬದುಕುವುದಕ್ಕೆ ಆ ಇಂದ್ರಪ್ರಸ್ಥವನ್ನು ನೀನು ಕೊಡಬೇಕೋ ಬೇಡವೋ? ಪ್ರಪಂಚದಲ್ಲಿ ಭೂತಳದಲ್ಲಿ ನಿನಗೆ ಸರಿಸಾಟಿಯಾದಂಥ ದೊರೆಗಳು ಮತ್ತೊಬ್ಬರಿಲ್ಲ ಎಂಬ ಕಾರಣಕ್ಕಾಗಿ ಕೊಲ್ಲಿಸಲಾರೆ ಅಂತ ಹೇಳಿದೆ. ಪಾಂಡವರನ್ನು ಒಲಿದು ಕೂಡಿಕೊಳ್ಳಿಲ್ಲ ಅಂತಾದರೆ ಯುದ್ಧದಲ್ಲಿ ನಾನೇ ನಿನ್ನನ್ನು ಕೊಲ್ಲಿಸಬೇಕಾಗ್ತದೆ. ಎನಿದರ ದೀಪ ನೋಡಿದನ ರೀತಿಯೇ ಎನಿದರ ದೀಪ ನುಡಿದನ ರೀತಿಯೇ ತನುಜರಿಪು ನೀ ಇಳೆಯ ಬಾರವಾ ತನುಜರಿಪು ನೀ ಇಳೆಯ ಬಾರವ ನೊನೆಯಲವ ತರಿಸಿರುವ ಮಾಯ ಮನುಜನೆಂದು ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದೆ. ನೀನೆಂದರಿತು ವೈರದಿ ತವಾಂಗಿಯ ಹೊಂದುತ್ತೀಯೇನೋ ನೀನೆಂದರಿತು ವೈರದಿ ತವಾಂಗಿಯ ಹೊಂದುತ್ತೀಯೇನೋ
ನಿನ್ನ 3 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಹಾಗಾಯಿತು. ಹಾ ಓಲಗ ಚಾವಡಿ ಪ್ರವೇಶಿಸುವಾಗ ಗೊಲ್ಲರ ಚೇಷ್ಟೆಯನ್ನ ಪ್ರಕಟಿಸಿದವ ನೀನು. ಆಮೇಲೆ ನನ್ನನ್ನ ಎಚ್ಚರಿಸುವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ವ್ಯವಹರಿಸಿದೆ. ಕೊನೆಯಲ್ಲಿ ಉಳಿಸುವವ ಅಳಿಸುವವ ತಾನು ಎಂಬುದನ್ನ ತೋರಿಸಿಕೊಟ್ಟೆ. ನನಗಿದೆಲ್ಲ ಅರ್ಥ ಆಗುವುದಂತ ಇಲ್ಲ ಅಂತ ಭಾವಿಸಬೇಡ. ನಾವೆಲ್ಲ ನಿರ್ದಿಷ್ಟ ಪ್ರದೇಶಕ್ಕೆ ಅಧೀಶರು, ರಾಜರು. ನೀನು ಇಡೀ ಥರಾಧಿಪ. ಅಂತಹ ನಿನ್ನ ಮನಸ್ಸನ್ನ ನಾನು ಬಲ್ಲೆ. ಹಾಗೊಂದು ಮಾತು ಹೇಳಿದೆ ನಿನ್ನಲ್ಲಿ, ಹಗೆಗಳಲ್ಲ ಪಾಂಡವರು, ನೀನಗಡು ಎನಗೇನು. ಹೌದು. ಯಾಕೆ ಗೊತ್ತಾ? ಪಾಂಡವರಲ್ಲಿ ನನಗೇನು ದ್ವೇಷ. ಕೃಷ್ಣ ಅನಾಥನಾಗಿ ಬಂದಂತ ಕರ್ಣನಿಗೆ ಅಂಗರಾಜ್ಯವನ್ನ ಕೊಟ್ಟ. ಈ ಸುಯೋಧನಿಗೆ ಚಿಕ್ಕಪ್ಪನ ಮಕ್ಕಳಿಗೆ 5 ಗ್ರಾಮ ಕೊಡುವ ವಿಷಯದಲ್ಲಿ ಖಂಡಿತ ಕೃಪಣತೆ ಅಲ್ಲ. ಆದ್ರೆ ಜಾನಾಮಿ ಧರ್ಮಂ ನಚಮೇ ಪ್ರವರ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಯಾವುದು ಅಂತ ಗೊತ್ತುಂಟು, ಪ್ರವೃತ್ತಿಯಲ್ಲಿಲ್ಲ. ಆಚರಿಸುವುದಕ್ಕೆ ಮನಸ್ಸೊಪ್ಪುವುದಿಲ್ಲ. ಆಮೇಲೆ ಅಧರ್ಮ ಯಾವುದು ಅಂತ ಗೊತ್ತುಂಟು, ಅದರಿಂದ ಹಿಂದೆ ಹೋಗುವುದಕ್ಕಾಗುವುದಿಲ್ಲ. ಕೃಷ್ಣ, ಹಿಂದೆ ಕಂಸ ರಾವಣ ಅಲ್ಲ ನಿನ್ನನ್ನ ಸೇರದ್ದು ಹೇಗೆ? ಭಕ್ತಿ ಮಾರ್ಗದಿಂದ ಅಲ್ಲ, ವಿರೋಧ ಮಾರ್ಗದಿಂದ. ಅದನ್ನೇ ನಾನು ಅನುಸರಿಸುತ್ತಾ ಇದ್ದೇನೆ. ಅಲ್ಲದೆ ಇದ್ದರೆ ಚತುರ್ವೇದ ಷಟ್ ಶಾಸ್ತ್ರ 18 ಪುರಾಣ ಬಲ್ಲ ರಾವಣನಿಗೆ ಬಂದವ ರಾಮದೇವರು ಅಂತ ಗೊತ್ತಿಲ್ವಾ? ವಿರೋಧ ಮಾರ್ಗ. ಈಗಲೂ ನನ್ನದು ವಿರೋಧ ಮಾರ್ಗ. ನನಗೆ ಗೊತ್ತು, ಭಕ್ತಿ ಮಾರ್ಗ ದೂರ, ವಿರೋಧ ಮಾರ್ಗ ಸಮೀಪ. ಆದ್ದರಿಂದ ಅದನ್ನೇ ಅನುಸರಿಸ್ತಾ ಇದ್ದೇನೆ. ವಿರೋಧ ಮಾರ್ಗ ಕ್ಷಿಪ್ರ ಫಲಪ್ರದ ಹೌದು, ಆದ್ರೆ ಅಷ್ಟು ಸುಲಭ ಅಲ್ಲ, ಅಷ್ಟೇ ದುರ್ಗಮ. ಧುರದಲ್ಲಿ ಗೆಲ್ಲಬೇಕಾಗ್ತದೆ. ದುರಕ್ಕೆ ಬೇತಾರುವ ರಿಪುಗಳ ಕರೆಸಿ ಕೊಡುವವ ಅಲ್ಲ, ರಿಪುಗಳ ಕರೆಸಿ ಕೊಡುವವನಲ್ಲ. ರಾಜ್ಯವ ಹರಣದ ಆಸೆಗಳಿಲ್ಲ ತನಗೆ ಅರಸ ನುಡಿದ. ನೀನು ಹೇಳಿ ಸುಳ್ಳಲ್ಲ. ವಿರೋಧ ಮಾರ್ಗ ಕಷ್ಟತರ. ಹೌದು. ಬಂಧು ಬಾಂಧವರನ್ನ ಕಳ್ಕೊಳ್ಳಬೇಕಾದೀತು, ಕುಟುಂಬದವರನ್ನ ಕಳೆದುಕೊಳ್ಳಬೇಕಾದೀತು, ರಕ್ತದ ಹೊಳೆ ಹರಿದೀತು. ಆದರೂ ಧುರಕ್ಕೆ ಬೆದರುವನಲ್ಲ, ರಿಪುಗಳ ಕರೆಸಿ ಕೊಡುವವನಲ್ಲ. ಬದುಕಬೇಕೆಂಬ ಆಸೆ ನನಗಿಲ್ಲವೇ? ಇದು ನಿನ್ನ ಕಟ್ಟ ಕಡೆಯ ನಿರ್ಧಾರ. ಹಾಗಾದ್ರೆ ಸಂಧಾನವನ್ನ ಮುರಿದಂತಾಯಿತು. ಧುರವೀಳ್ಯವನ್ನೇ ಕೊಡುವುದಕ್ಕಾಗಿ ಸಿದ್ಧನಾಗಿ ನಿಂತಿದ್ದಿ, ಧುರವನ್ನೇ ನಿಶ್ಚಯಿಸಿದ್ದಿ. ಕೊಡು ಈಗಲೇ ಧುರವೀಳ್ಯ. ಮೂರಾಂತಕ ಲಾಲಿಸೈ ಬೆಂಬಲಗೆ ಭೂಪರ ನೆರಗಿ ಕುರುಮಂಡಲಗೆ ಸನ್ನಗವಾಗಿ ಸಮರಗೆ ಬರಲಿ. ಪಾಂಡವರು ಕಲಗದಲ್ಲಿ ನಿನ್ನಡಿಯೋಳೆನ್ನಯ, ಕಲಗದಲ್ಲಿ ನಿನ್ನಡಿಯೋಳ್ ಎನ್ನಯ ತಲೆಯ ನೈದೆ ಸಮರ್ಪಿಸುವೆ. ಕಲಹ
ಎನ್ನಯ ತಲೆಯ ನೈದ ಸಮರ್ಪಿಸುವೆ ಇದ ಅಳುಗೆ ದಿಟವೆಂದೆನುತ ವೀಳ್ಯವನಿತ್ತ ಅಚ್ಯುತಗೆ ಸುಯೋಧನ, ನನ್ನ ನಿರ್ಧಾರವನ್ನು ಹೇಳುತ್ತೇನೆ. ಸ್ವರ್ಗದಂತಿರುವ ಹಸ್ತಿನಾವತಿ ಸ್ಮಶಾನವಾಗಿ ಹೋಗಲಿ. ಬಂದು ಬಾಂಧವರೆಲ್ಲರೂ ರುಂಡ ಮುಂಡವನ್ನ ಕಳಕೊಂಡು ಹೆಣದ ರಾಶಿಯಾಗಿ ಉಳಲು. ಕೌರವನ ನಿರ್ಧಾರ ಮಾತ್ರ ಬದಲಾಗದು. ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಭರಣಿ ನಕ್ಷತ್ರದಂದು ಪಾಂಡವರನ್ನ ಕೂಡಿಕೊಂಡು ಕುರುಕ್ಷೇತ್ರಕ್ಕೆ ಬಾ. ನಾನು ಅಲ್ಲಿಗೆ ಬರ್ತೇನೆ. ನಡೆಯುವ ಕದನ ಕೋಲಾಹಲದಲ್ಲಿ ನನ್ನ ತಲೆಯನ್ನ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಇದು ಬಂಗಾರದ ಹರಿವಾಣ, ನನ್ನ ದೇಹದ ಪ್ರತೀಕ. ಅದರಲ್ಲಿ 5 ಎಲೆಗಳನ್ನ ಇಟ್ಟಿದ್ದೇನೆ. ಪಾಂಚಭೌತಿಕವಾದ ಶರೀರ ಎಂಬ ಅರ್ಥ. ಒಂದೇ ಕಣ್ಣಿರುವ ಅಡಕೆಯನ್ನಿಟ್ಟಿದ್ದೇನೆ. ನನ್ನ ಲಕ್ಷ್ಯ ಗುರಿ ಒಂದೇ ಎಂದು. ಒಂದು ಮಾತು ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಯಾರ ಮನಸ್ಸನ್ನು ಎಷ್ಟು ಹೊತ್ತಿಗೂ ಬದಲಿಸುವ ಶಕ್ತಿ ಇದೆ ಕೃಷ್ಣ, ನಿನಗೆ ಆ ಶಕ್ತಿ ಅಡಕವಾಗಿದೆ. ನನ್ನ ಮುಕ್ತಿ ಸೂರೆಗೊಳ್ಳುವ ತಲೆಯನ್ನು ಅಪ್ಪಿಸುವ ಈ ನಿರ್ಧಾರವನ್ನು ಯಾವ ಕಾಲಕ್ಕೂ ಬದಲಾಯಿಸಬೇಡಿ. ಎಂಥ ನಾಟಕ ಮಾಡಿ ಹೋಗಿಬಿಟ್ಟ. ಯಾರೂ ನಂಬೇಡಿ, ಇದು ಮುಕ್ತಿಯನ್ನ ಸೂರೆಗೊಳ್ಳುವುದಕ್ಕೆ ಅನುಸರಿಸುತ್ತಿರುವಂತಹ ಮಾರ್ಗ ಅಲ್ಲ, ಮರಣಕ್ಕೆ ಹೇತುವಾಗಬಹುದಾದಂಥ ದುಷ್ಟ ಮಾರ್ಗ ಇದು. ಆಮೇಲೆ ನನ್ನನ್ನು ದೂರಬೇಡಿ, ಕೌರವವನ್ನು ಕೊಲ್ಲಿಸುವುದೇ ದುರವೀಳ್ಯವನ್ನು ಪಡೆದದ್ದಾಯಿತು. ಓಹ್ ಕರ್ಣ ಬಾಯ್.